ನಗರಕ್ಕೆ ಹೋಗುವ ದಾರಿ ಆ ದಿನ ಬೆಳಿಗ್ಗೆ ಸ್ವಲ್ಪ ಹೆಚ್ಚೇ ಉದ್ದ ಅನ್ನಿಸುತ್ತಿತ್ತು. ಪದೇ ಪದೇ ಗಡಿಯಾರ ನೋಡುತ್ತಿದ್ದ ಹರದೇವ್ ಸಿಂಗ್ ತಳಮಳಗೊಂಡಿದ್ದ. ಇಂದಿನ ಅಪಾಯಿಂಟ್ಮೆಂಟ್ ಅವನ ಮಗನಿಗಲ್ಲ, ಬದಲಾಗಿ ಅವನ ಬದುಕಿನ ಕೊನೆಯ ಭರವಸೆಯಾಗಿತ್ತು. ಅಂಗಳದಲ್ಲಿ ನಿಂತಿದ್ದ ಕಾರಿನ ಬಳಿ ತಲುಪುತ್ತಿದ್ದಂತೆ ಅವನ ಸಿಟ್ಟು ಸ್ಫೋಟಗೊಂಡಿತು. ಎದುರಿನಿಂದ ಬರುತ್ತಿದ್ದ ಸೂರಜ್ನನ್ನು ಹರದೇವ್ ಒಬ್ಬ ಮನುಷ್ಯನಂತೆ ನೋಡದೆ ತನ್ನ ಕಿರಿಕಿರಿ ಮತ್ತು ಜಿಗುಪ್ಸೆಯ ಹೊರೆಯಂತೆ ನೋಡಿದ. ಇಷ್ಟು ತಡವಾಗಿ ಯಾಕೆ ಎದ್ದೆ? ನಡಿ, ಗಾಡಿ ತೆಗಿಬೇಗ. ನಿನ್ನ ಯೋಗ್ಯತೆಯನ್ನು ನೀನು ಮರೆತಂತಿದೆ. ಅದಕ್ಕೆ ನಿನ್ನ ತಪ್ಪುಗಳು ಹೆಚ್ಚಾಗುತ್ತಿವೆ. ಒಂದು ಸಲ ಈ ತೊಂದರೆಯಿಂದ ಹೊರಬರಲಿ, ಆಮೇಲೆ ನಿನಗೆ ಬುದ್ಧಿ ಕಲಿಸುತ್ತೇನೆ. ಹರದೇವ್ ಧ್ವನಿಯಲ್ಲಿ ಅದೇ ಹಳೆಯ ಅಹಂಕಾರವಿತ್ತು. ಅದು ವರ್ಷಗಳಿಂದ ಈ ಮನೆಯ ಗೋಡೆಗಳಲ್ಲಿ ಪ್ರತಿಧ್ವನಿಸುತ್ತಾ ಬಂದಿತ್ತು. ಸೂರಜ್ ಸುಮ್ಮನೆ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತುಕೊಂಡ. ಇಂದು ಹರದೇವ್ ಯಾವ ನಗರಕ್ಕೆ ತನ್ನ ಅದೃಷ್ಟವನ್ನು ಪರೀಕ್ಷಿಸಲು ಹೋಗುತ್ತಿದ್ದಾನೋ ಆ ಅದೃಷ್ಟದ ಬಾಗಿಲಿನ ಕೀಲಿ ತನ್ನ ಗಾಡಿಯಲ್ಲೇ ಇದೆ ಎಂಬುದು ಅವನಿಗೆ ತಿಳಿದಿರಲಿಲ್ಲ. ಇಂದು ಸಮಯ ಎಂತಹ ತಿರುವು ಪಡೆಯಲಿದೆ ಎಂದರೆ ಎಲ್ಲವೂ ತಲೆಕೆಳಗಾಗಲಿದೆ. ನನ್ನ ಹೆಸರು ಸೂರಜ್. ಈ ಹವೇಲಿ, ಈ ಜಮೀನು, ಈ ಗಾಡಿಗಳು ಇವೆಲ್ಲವೂ ಒಂದು ಕಾಲದಲ್ಲಿ ನನ್ನ ತಂದೆಯದ್ದಾಗಿತ್ತು. ನಾನು ನನ್ನ ತಂದೆ ತಾಯಿಯ ಒಬ್ಬನೇ ಮಗ, ಅವರ ಮುದ್ದಿನ ಮಗ ಮತ್ತು ಕಣ್ಣಿನ ಮಣಿ. ನನ್ನ ತಂದೆ ರಘುವೀರ್ ಸಿಂಗ್ ಇದೇ ಹಳ್ಳಿಯ ಮಣ್ಣಿನಲ್ಲಿ ಬೆಳೆದವರು. ಆದರೆ ನನ್ನ ಚಿಕ್ಕಪ್ಪ ಹರದೇವ್ ಸಿಂಗ್ಗೆ ಮೊದಲಿನಿಂದಲೂ ನಗರದ ಬಣ್ಣ ಬಣ್ಣದ ಜೀವನವೆಂದರೆ ಇಷ್ಟ. ಅಜ್ಜ ತೀರಿಕೊಂಡ ಮೇಲೆ ಆಸ್ತಿ ಹಂಚಿಕೆಯಾದಾಗ ಚಿಕ್ಕಪ್ಪ ತನ್ನ ಪಾಲನ್ನು ಪಡೆದು ನಗರಕ್ಕೆ ವಲಸೆ ಹೋಗಿದ್ದರು. ತಂದೆಗೆ ತನ್ನ ಹಳ್ಳಿಯ ಮೇಲೆ ಅಪಾರ ಪ್ರೀತಿಯಿತ್ತು. ಅವರು ತಮ್ಮ ಪಾಲನ್ನು ಸಂಭಾಳಿಸಿ ತಮ್ಮ ಕಠಿಣ ಪರಿಶ್ರಮದಿಂದ ಅದನ್ನು 2-3 ಪಟ್ಟು ಹೆಚ್ಚು ಮಾಡಿದರು. ನಾನು ಚಿಕ್ಕವನಿದ್ದಾಗ ತಂದೆ ನನ್ನನ್ನು ಮಡಿಲಲ್ಲಿ ಕುರಿಸಿಕೊಂಡು ಹೇಳುತ್ತಿದ್ದ ದಿನಗಳು ನೆನಪಿವೆ. ಸೂರಜ್ ಮಗನೇ, ಈ ಹವೇಲಿ ಕೇವಲ ಇಟ್ಟಿಗೆ ಮತ್ತು ಕಲ್ಲುಗಳಿಂದ ಮಾಡಿದ್ದಲ್ಲ. ಇದು ನಮ್ಮ ಗೌರವ. ನೀನು ದೊಡ್ಡವನಾದ ಮೇಲೆ ಇದನ್ನು ರಕ್ಷಿಸಬೇಕು. ನಾನು ನಗುತ್ತಾ ಅವರನ್ನು ಅಪ್ಪಿಕೊಳ್ಳುತ್ತಿದ್ದೆ. ನಮ್ಮ ಜೀವನ ತುಂಬಾ ಸುಖಮಯವಾಗಿತ್ತು. ತಂದೆ ತಮ್ಮ ಪರಿಶ್ರಮದಿಂದ ಎಷ್ಟು ಸಂಪಾದಿಸಿದ್ದರೆಂದರೆ ಜನರು ನಮ್ಮನ್ನು ನೋಡಿ ಅಸೂಯೆಪಡುತ್ತಿದ್ದರು. ಇಷ್ಟು ದೊಡ್ಡ ಹವೇಲಿ, ಅಂಗಡಿ ಪ್ರತಿಯೊಂದೂ ತಂದೆಯ ಹೆಸರಿನಲ್ಲಿತ್ತು. ಚಿಕ್ಕಪ್ಪ ಕೆಲವೊಮ್ಮೆ ನಗರದಿಂದ ಭೇಟಿ ನೀಡಲು ಬಂದಾಗ ತಂದೆ ಅವರಿಗೆ ತುಂಬಾ ಗೌರವ ನೀಡುತ್ತಿದ್ದರು. ಆದರೆ ತಂದೆಯ ಪ್ರಗತಿಯನ್ನು ನೋಡಿ ಚಿಕ್ಕಪ್ಪನ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಅಸೂಯೆಯನ್ನು ನಾನು ಅದೆಷ್ಟೋ ಬಾರಿ ಗಮನಿಸಿದ್ದೆ. ಆದರೆ ಆಗ ನಾನು ಮಗುವಾಗಿದ್ದರಿಂದ ಆ ವಿಷಯಗಳನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ನನ್ನ ವಿದ್ಯಾಭ್ಯಾಸಕ್ಕಾಗಿ ತಂದೆ ನನ್ನನ್ನು ನಗರದ ಅತ್ಯುತ್ತಮ ಕಾಲೇಜಿಗೆ ಸೇರಿಸಿದ್ದರು. ನಾನು ಹಾಸ್ಟೆಲ್ನಲ್ಲಿದ್ದೆ ಮತ್ತು ಫಸ್ಟ್ ಇಯರ್ ವಿದ್ಯಾರ್ಥಿಯಾಗಿದ್ದೆ. ಜೀವನ ಹೂವಿನ ಹಾಸಿಗೆಯಂತೆ ಸುಂದರವಾಗಿತ್ತು. ಆದರೆ ಮುಂದೆ ಮುಳ್ಳುಗಳು ನನಗಾಗಿ ಕಾಯುತ್ತಿವೆ ಎಂದು ನನಗೆ ತಿಳಿದಿರಲಿಲ್ಲ. ಅದೊಂದು ದುರದೃಷ್ಟಕರ ಶಾಂತ ಸಂಜೆಯಾಗಿತ್ತು. ವಾರ್ಡನ್ ನನ್ನನ್ನು ಆಫೀಸ್ಗೆ ಕರೆದರು. ಅವರ ಮುಖ ಬಾಡಿತ್ತು. ಸೂರಜ್ ಮಗನೇ, ಧೈರ್ಯವಾಗಿರು. ನಿನ್ನ ಹಳ್ಳಿಯಿಂದ ಫೋನ್ ಬಂದಿದೆ. ಅವರ ಮಾತುಗಳು ನನ್ನ ಕಿವಿಗೆ ಆಸಿಡ್ ಸುರಿದಂತೆ ಭಾಸವಾಯಿತು. ನಿನ್ನ ತಂದೆ ತಾಯಿಯ ಕಾರು ಅಪಘಾತಕ್ಕೀಡಾಗಿದೆ. ಇದನ್ನು ಕೇಳುತ್ತಿದ್ದಂತೆ ನನ್ನ ಕಾಲು ಕೆಳಗಿನ ಭೂಮಿ ಜಾರಿದಂತಾಯಿತು. ನಾನು ಹೇಗೋ ಮಾಡಿ ಹಾಸ್ಟೆಲ್ನಿಂದ ಹೊರಟು ನನ್ನ ಹಳ್ಳಿಗೆ ತಲುಪಿದೆ. ನನಗೆ ಯಾವುದರ ಪ್ರಜ್ಞೆಯೂ ಇರಲಿಲ್ಲ. ನಾನು ಹವೇಲಿಗೆ ಹಿಂತಿರುಗಿದಾಗ ಅಲ್ಲಿ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬಹಳಷ್ಟು ಜನರು ನೆರೆದಿದ್ದರು, ಹೆಂಗಸರು ಅಳುತ್ತಿದ್ದರು. ನನ್ನ ತಂದೆ ತಾಯಿಯ ನೆರಳು ನನ್ನ ತಲೆಯಿಂದ ಶಾಶ್ವತವಾಗಿ ಮರೆಯಾಗಿತ್ತು. ನನ್ನ ಸರ್ವಸ್ವವೂ ನಾಶವಾಗಿತ್ತು. ನಾನು ದುಃಖದಿಂದ ಕಂಗೆಟ್ಟು ಒಂದು ಮೂಲೆಯಲ್ಲಿ ಕಲ್ಲಿನಂತೆ ಕುಳಿತಿದ್ದೆ. ನನ್ನ ಕಣ್ಣುಗಳು ಪೂರ್ತಿ ಒಣಗಿ ಹೋಗಿದ್ದವು. ಬಹುಶಃ ಕಣ್ಣೀರು ಕೂಡ ನನ್ನ ಹಣೆಬರಹದ ಮೇಲೆ ಮುನಿಸಿಕೊಂಡಿದ್ದವು. ಅಂತ್ಯಕ್ರಿಯೆಯ ನಂತರ ನನ್ನ ಚಿಕ್ಕಪ್ಪ ಹರದೇವ್ ಸಿಂಗ್ ನಗರದಿಂದ ತನ್ನ ಕುಟುಂಬದೊಂದಿಗೆ ಹವೇಲಿಗೆ ಬಂದರು. ಜನರ ಮುಂದೆ ಅವರು ನನ್ನನ್ನು ಅಪ್ಪಿಕೊಂಡರು. ಆದರೆ ಅವರ ಆ ಅಪ್ಪುಗೆಯಲ್ಲಿ ತಂದೆಯ ಅಪ್ಪುಗೆಯಲ್ಲಿದ್ದ ಅನ್ಯೋನ್ಯತೆ ಇರಲಿಲ್ಲ. ನೀನು ಚಿಂತಿಸಬೇಡಿ ಸೂರಜ್, ಚಿಕ್ಕಪ್ಪ ನನ್ನ ಹೆಗಲ ಮೇಲೆ ಕೈ ಇಟ್ಟು ಹಳ್ಳಿಯವರೆಲ್ಲರಿಗೂ ಕೇಳಿಸುವಂತೆ ಗಟ್ಟಿಯಾಗಿ ಹೇಳಿದರು. ನಾನಿದ್ದೇನೆ ಅಲ್ವಾ? ನೀನು ಒಬ್ಬಂಟಿಯಲ್ಲ. ನಾನು ನಿನ್ನ ತಂದೆಯ ಸ್ಥಾನದಲ್ಲಿದ್ದೇನೆ. ಈಗ ಇವೆಲ್ಲವೂ ನನ್ನ ಜವಾಬ್ದಾರಿ. ನಾನು ಅವರ ಮಾತನ್ನು ನಂಬಿದೆ. ನನ್ನ ಚಿಕ್ಕಪ್ಪ ನಿಜವಾಗಿಯೂ ನನ್ನನ್ನು ಸಾಕಿ ಸಲಹುತ್ತಾರೆ ಎಂದು ನನಗನ್ನಿಸಿತ್ತು. ಆದರೆ ಹಾವು ತನ್ನ ಚರ್ಮವನ್ನು ಬದಲಿಸಬಹುದು, ಆದರೆ ಗುಣವನ್ನಲ್ಲ ಎಂಬುದು ನನಗೆ ತಿಳಿದಿರಲಿಲ್ಲ. ತಂದೆಯ 13ನೇ ದಿನದ ಕಾರ್ಯ ಮುಗಿಯುತ್ತಿದ್ದಂತೆಯೇ ಚಿಕ್ಕಪ್ಪ ತನ್ನ ಅಸಲಿ ಬಣ್ಣ ತೋರಿಸಲು ಶುರು ಮಾಡಿದರು. ಒಂದು ದಿನ ಬೆಳಿಗ್ಗೆ ನಾನು ನನ್ನ ಕೋಣೆಯಲ್ಲಿ ತಂದೆಯ ಫೋಟೋ ಹಿಡಿದು ಕುಳಿತಿದ್ದಾಗ ಚಿಕ್ಕಪ್ಪ ಒಳಗೆ ಬಂದರು. ಅವರ ಕೈಯಲ್ಲಿ ಕೆಲವು ದಾಖಲೆಗಳಿದ್ದವು. ಸೂರಜ್, ನಾನು ನಿನ್ನೊಂದಿಗೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು. ಅವರ ಧಾಟಿಯೇ ಬದಲಾಗಿತ್ತು. ಅದರಲ್ಲಿ ಆ ಅನ್ಯೋನ್ಯತೆ ಈಗ ಮಾಯವಾಗಿತ್ತು. ನಾನು ಗೌರವದಿಂದ ಎದ್ದು ನಿಂತೆ. ಹೇಳಿ ಚಿಕ್ಕಪ್ಪ.
ನೋಡು ಮಗನೇ, ನಿನ್ನ ತಂದೆ ವ್ಯಾಪಾರವನ್ನು ವಿಸ್ತರಿಸುವ ಭರದಲ್ಲಿ ತುಂಬಾ ಸಾಲ ಮಾಡಿದ್ದರು. ಅವರು ಸುಳ್ಳು ಹೇಳುತ್ತಾ ಆ ಕಾಗದಗಳನ್ನು ನನ್ನ ಮುಂದೆ ಎಸೆದರು. ಇದು ನೋಡು. ಅವರು ಈ ಹವೇಲಿ ಮತ್ತು ಜಮೀನನ್ನು ನನ್ನ ಬಳಿ ಅಡಮಾನ ಇಟ್ಟಿದ್ದರು. ಇದರಿಂದ ನಾನು ಅವರ ಸಾಲವನ್ನು ತೀರಿಸಬಲ್ಲೆ ಎಂದು. ಈಗ ಅವರು ಇಲ್ಲದಿರುವುದರಿಂದ ಕಾನೂನುಬದ್ಧವಾಗಿ ಇದೆಲ್ಲವೂ ಈಗ ನನಗೆ ಸೇರಿದ್ದು. ಇದನ್ನು ಕೇಳಿ ನಾನು ದಂಗಾಗಿ ಹೋದೆ. ಆದರೆ ಚಿಕ್ಕಪ್ಪ ತಂದೆ ಎಂದು ಯಾವುದೇ ರೀತಿಯ ಸಾಲದ ಬಗ್ಗೆ ಪ್ರಸ್ತಾಪಿಸಿರಲಿಲ್ಲವಲ್ಲ? ನಮ್ಮ ವ್ಯವಹಾರವಂತೂ ತುಂಬಾ ಚೆನ್ನಾಗಿ ನಡೆಯುತ್ತಿತ್ತಲ್ಲವೇ? ವ್ಯಾಪಾರದ ಕುತಂತ್ರಗಳು ನಿನಗೇನು ಗೊತ್ತು? ಚಿಕ್ಕಪ್ಪ ಗಡುಸಾದ ಧ್ವನಿಯಲ್ಲಿ ನನ್ನನ್ನು ತಡೆದರು. ಅವರ ಕಣ್ಣುಗಳಲ್ಲಿ ದುರಾಸೆಯ ಹೊಳಪು ಸ್ಪಷ್ಟವಾಗಿ ಕಾಣುತ್ತಿತ್ತು. ನಾನು ಎಲ್ಲವನ್ನೂ ಲೆಕ್ಕ ಹಾಕಿದ್ದೇನೆ. ನಿನ್ನ ತಂದೆಯ ಮೇಲೆ ಎಷ್ಟು ಸಾಲವಿತ್ತೆಂದರೆ ಎಲ್ಲವನ್ನೂ ಮಾರಿದರೂ ಅದು ತೀರುತ್ತಿರಲಿಲ್ಲ. ನಾನು ಅಣ್ಣನ ಹೆಸರಿಗೆ ಕಳಂಕ ಬರಬಾರದೆಂದು ಇದುವರೆಗೆ ಬಾಯಿ ಮುಚ್ಚಿಕೊಂಡಿದ್ದೆ. ನನ್ನ ಮನಸ್ಸು ಇದನ್ನು ನಂಬಲು ತಯಾರಿರಲಿಲ್ಲ. ಆದರೆ ನಾನು ಒಬ್ಬಂಟಿಯಾಗಿದ್ದೆ ಮತ್ತು ಅವರು ಈ ಸಮಯದಲ್ಲಿ ತುಂಬಾ ಶಕ್ತಿಶಾಲಿಯಾಗಿದ್ದರು. ನಾನು ಹಳ್ಳಿಯ ಕೆಲವು ಹಿರಿಯರ ಜೊತೆ ಮಾತನಾಡಲು ಪ್ರಯತ್ನಿಸಿದೆ. ಆದರೆ ಚಿಕ್ಕಪ್ಪ ಈಗಾಗಲೇ ಎಲ್ಲರನ್ನೂ ತಮ್ಮ ಬುಟ್ಟಿಗೆ ಹಾಕಿಕೊಂಡಿದ್ದರು. ಅವರು ನಗರದ ಚಾಣಾಕ್ಷ ಮನುಷ್ಯ. ಹಳ್ಳಿಯ ಮುಗ್ಧ ಜನರನ್ನು ಮಾತುಗಳಲ್ಲಿ ಸಿಲುಕಿಸುವುದು ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಹರದೇವ್ ಸಿಂಗ್ ಸರಿಯಾಗಿಯೇ ಹೇಳುತ್ತಿರಬಹುದು. ಅವರು ನಿನ್ನ ಚಿಕ್ಕಪ್ಪ ನಿನಗೆ ಕೆಟ್ಟದ್ದನ್ನು ಯಾಕೆ ಬಯಸುತ್ತಾರೆ ಎಂದು ಎಲ್ಲರೂ ಹೇಳಿದರು. ಮತ್ತು ಆ ಭಯಾನಕ ದಿನವೂ ಬಂದೇ ಬಿಟ್ಟಿತು. ಅಂದು ಚಿಕ್ಕಪ್ಪ ನನ್ನ ಸಾಮಾನುಗಳನ್ನು ನನ್ನದೇ ಕೋಣೆಯಿಂದ ಹೊರಹಾಕಿಸಿದರು. ಈ ಮೇಲಿನ ಭಾಗ ವಿಕ್ರಮ್ ಮತ್ತು ನನ್ನ ಹೆಣ್ಣು ಮಕ್ಕಳಿಗೆ ಚಿಕ್ಕಪ್ಪ ನಿರ್ದಯವಾಗಿ ಹೇಳಿದರು, ನೀನು ಇಲ್ಲಿ ಇರಬೇಕೆಂದಿದ್ದರೆ ನಿನ್ನ ಹೊಟ್ಟೆಪಾಡನ್ನು ನೀನೇ ನೋಡಿಕೊಳ್ಳಬೇಕು. ಸುಮ್ಮನೆ ಕುಳಿತು ಉಣ್ಣುವ ಅವಕಾಶ ನನ್ನ ಬಳಿ ನಿನಗೆ ಸಿಗುವುದಿಲ್ಲ. ನಾನು ಈಗ ನನ್ನದೇ ಹವೇಲಿಯ ಅಂಗಳದಲ್ಲಿ ನಿಂತು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಆ ಮನುಷ್ಯನನ್ನು ನೋಡುತ್ತಿದ್ದೆ, ಯಾರನ್ನು ನನ್ನ ತಂದೆ ಯಾವಾಗಲೂ ಗೌರವದಿಂದ ನಡೆಸಿಕೊಂಡಿದ್ದರೋ ಅವರನ್ನು. ಹಾಗಾದರೆ ನಾನು ಎಲ್ಲಿಗೆ ಹೋಗಲಿ ಚಿಕ್ಕಪ್ಪ? ನನ್ನ ಧ್ವನಿ ಬಹಳ ಕಷ್ಟದಿಂದ ಹೊರಬಂತು. ಆ ಹೊರಗಿನ ಕ್ವಾರ್ಟರ್ಸ್ನಲ್ಲಿ ಜಾಗ ಖಾಲಿ ಇದೆ, ಅಲ್ಲಿ ಇರು. ಚಿಕ್ಕಪ್ಪ ಅಸಹ್ಯದಿಂದ ನೌಕರರ ಕೊಠಡಿಗಳ ಕಡೆಗೆ ಬೆರಳು ಮಾಡಿದರು. ಮತ್ತು ಹೌದು, ಹಳೆಯ ಡ್ರೈವರ್ನನ್ನು ಕೆಲಸದಿಂದ ತೆಗೆಯಲಾಗಿದೆ. ನೀನು ಇಲ್ಲಿ ಇರಬೇಕೆಂದಿದ್ದರೆ ನೀನೇ ಈ ಕೆಲಸವನ್ನು ಮಾಡಬೇಕು. ಬದಲಾಗಿ ನಿನಗೆ ಊಟ ಮತ್ತು ಉಳಿಯಲು ಜಾಗ ಸಿಗುತ್ತದೆ. ಜೊತೆಗೆ ನಿನ್ನ ಉಳಿದ ಅವಶ್ಯಕತೆಗಳಿಗಾಗಿ ಹೊರಗೆ ಬೇರೆ ಏನಾದರೂ ಕೆಲಸ ಹುಡುಕಿಕೋ. ಈ ಷರತ್ತು ಒಪ್ಪಿಗೆಯಿದ್ದರೆ ಇರು, ಇಲ್ಲದಿದ್ದರೆ ಬಾಗಿಲು ತೆರೆದಿದೆ, ಎಲ್ಲಿಗೆ ಬೇಕಾದರೂ ಹೋಗಬಹುದು. ಆ ಕ್ಷಣದಲ್ಲಿ ನನಗೆ ಕಿರುಚಾಡಬೇಕು ಎನಿಸಿತು. ಇದೆಲ್ಲ ಸುಳ್ಳು, ಇದು ಮೋಸ ಎಂದು ಎಲ್ಲರಿಗೂ ಹೇಳಬೇಕೆನಿಸಿತು. ಆದರೆ ನನ್ನ ಕೂಗು ಕೇಳುವವರು ಯಾರೂ ಇಲ್ಲ ಎಂಬುದು ನನಗೆ ತಿಳಿದಿತ್ತು. ನನ್ನ ಮುಂದೆ ಈಗ 2 ದಾರಿಗಳಿದ್ದವು. ಒಂದು, ನಾನು ಹಳ್ಳಿಯನ್ನು ಬಿಟ್ಟು ಹೋಗಬೇಕು ಅಥವಾ ಅಲ್ಲಲ್ಲೇ ಅಲೆದಾಡಬೇಕು. ಈಗ ಏನು ಮಾಡುವುದು? ಹವೇಲಿಯಲ್ಲಿ ನೌಕರನಾಗಬೇಕೇ ಅಥವಾ ಸರಿಯಾದ ಸಮಯಕ್ಕಾಗಿ ಕಾಯಬೇಕೇ? ನಾನು 2ನೇ ದಾರಿಯನ್ನು ಆರಿಸಿಕೊಂಡೆ, ಏಕೆಂದರೆ ನಾನು ನನ್ನ ವಿದ್ಯಾಭ್ಯಾಸವನ್ನು ಬಿಡಲು ಇಷ್ಟಪಡಲಿಲ್ಲ. ಶಿಕ್ಷಣವೊಂದೇ ನನ್ನ ಹಕ್ಕುಗಳನ್ನು ಮರಳಿ ಪಡೆಯಲು ಇರುವ ಶಕ್ತಿಯೆಂಬುದು ನನಗೆ ಚೆನ್ನಾಗಿ ತಿಳಿದಿತ್ತು. ನನಗೆ ಒಪ್ಪಿಗೆಯಿದೆ ಚಿಕ್ಕಪ್ಪ, ನಾನು ತಲೆ ತಗ್ಗಿಸಿ ಹೇಳಿದೆ. ಇದನ್ನು ಕೇಳುತ್ತಿದ್ದಂತೆ ಅವರ ತುಟಿಗಳ ಮೇಲೆ ಗೆಲುವಿನ ನಗು ಮೂಡಿತು. ಅವರು ನನ್ನನ್ನು ಮುರಿದುಬಿಟ್ಟೆ ಎಂದು ಭಾವಿಸಿದ್ದರು. ಆದರೆ ಅವರು ಒಂದು ಬಂಡೆಯನ್ನು ಕೆತ್ತಿಶಿಲೆಯನ್ನಾಗಿ ಮಾಡುವ ಕೆಲಸವನ್ನು ಪ್ರಾರಂಭಿಸಿದ್ದಾರೆ ಎಂಬುದು ಅವರಿಗೆ ತಿಳಿದಿರಲಿಲ್ಲ. ಆ ದಿನದಿಂದ ನಾನು ಮಾಲೀಕನಿಂದ ನೌಕರನಾಗಿ ಬದಲಾದೆ. ನಾನು ಡ್ರೈವರ್ ಕೆಲಸವನ್ನು ವಹಿಸಿಕೊಂಡೆ. ಯಾವ ಹವೇಲಿಯಲ್ಲಿ ಒಮ್ಮೆ ನನ್ನ ಆದೇಶ ನಡೆಯುತ್ತಿತ್ತೋ ಈಗ ಅಲ್ಲಿ ನಾನೇ ಆದೇಶಗಳನ್ನು ಪಾಲಿಸಬೇಕಾಯಿತು. ಚಿಕ್ಕಪ್ಪನ ಹೆಣ್ಣುಮಕ್ಕಳನ್ನು ಶಾಲೆಗೆ ಬಿಟ್ಟು ಬರುತ್ತಿದ್ದೆ. ಚಿಕ್ಕಪ್ಪನನ್ನು ಅವರ ಕೆಲಸಕ್ಕಾಗಿ ನಗರಕ್ಕೆ ಕರೆದೊಯ್ಯುತ್ತಿದ್ದೆ. ಅವರ ಪತ್ನಿಗಾಗಿ ಮನೆಯ ಸಾಮಾನುಗಳನ್ನು ತರುತ್ತಿದ್ದೆ. ಇವೆಲ್ಲವೂ ಈಗ ನನ್ನ ಜವಾಬ್ದಾರಿಯಾಗಿತ್ತು. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ನಾನು ಕ್ವಾರ್ಟರ್ಸ್ನ ಮಂದ ಬೆಳಕಿನಲ್ಲಿ ನನ್ನ ಪುಸ್ತಕಗಳನ್ನು ತೆರೆಯುತ್ತಿದ್ದೆ. ನಾನು ನಗರದಲ್ಲಿ ಕೆಲವು ಮಕ್ಕಳಿಗೆ ಟ್ಯೂಷನ್ ಮಾಡುವ ಕೆಲಸವನ್ನು ಪ್ರಾರಂಭಿಸಿದೆ. ಇದರ ಜೊತೆಗೆ ಕೆಲವು ಒಳ್ಳೆಯ ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿ ಪಡೆದು ಅರ್ಜಿ ಸಲ್ಲಿಸಿದೆ. ಇದರಿಂದ ಸ್ಕಾಲರ್ಶಿಪ್ ಹಣದಿಂದ ನನ್ನ ಕನಸಿನ ಪದವಿಯನ್ನು ಪಡೆಯಲು ಸಾಧ್ಯವಾಯಿತು. ಇದರ ನಂತರ ನಾನು ಪ್ರವೇಶಾತಿ ಪಡೆದು ಖಾಸಗಿಯಾಗಿ ಪರೀಕ್ಷೆಗಳನ್ನು ನೀಡುತ್ತಾ ಬಂದೆ. ಜೊತೆಗೆ ನನ್ನ ಕೆಲಸವನ್ನು ಕೇವಲ ಪದವಿಗಳಿಗೆ ಸೀಮಿತಗೊಳಿಸದೆ ಅನುಭವವನ್ನಾಗಿಯೂ ಬದಲಿಸಲು ಪ್ರಾರಂಭಿಸಿದೆ. ಇದೆಲ್ಲವನ್ನೂ ಮಾಡುವುದು ನನಗೆ ತುಂಬಾ ಕಷ್ಟವಾಗಿತ್ತು, ಏಕೆಂದರೆ ಚಿಕ್ಕಪ್ಪನ ತೀಕ್ಷ್ಣ ನೋಟ ಯಾವಾಗಲೂ ನನ್ನ ಮೇಲಿರುತ್ತಿತ್ತು. ಆದರೆ ನಗರದಲ್ಲಿ ಸಂಪಾದಿಸಿದ ಹಣದಲ್ಲಿ ಸ್ವಲ್ಪ ಭಾಗವನ್ನು ಅವರ ಕೈಗಿಟ್ಟಾಗ ಅವರಿಗೆ ಸಮಾಧಾನವಾಗುತ್ತಿತ್ತು. ನಾನು ನಗರದಲ್ಲಿ ಸಣ್ಣಪುಟ್ಟ ಕೂಲಿ ಕೆಲಸ ಮಾಡಿಕೊಂಡಿದ್ದೇನೆ ಮತ್ತು ನನ್ನ ಭವಿಷ್ಯದಲ್ಲಿ ಏನೂ ಇಲ್ಲ ಎಂದು ಅವರು ಭಾವಿಸಿದ್ದರು.
ಹೀಗೆ ಹಲವಾರು ವರ್ಷಗಳು ಕಳೆದವು ಮತ್ತು ನಾನು ನಿಜವಾಗಿ ನನ್ನ ಜೀವನದಲ್ಲಿ ಏನು ಮಾಡುತ್ತಿದ್ದೇನೆ ಎಂಬುದು ಚಿಕ್ಕಪ್ಪನಿಗೆ ತಿಳಿಯಲೇ ಇಲ್ಲ. ನನ್ನ ಕಣ್ಣುಗಳಲ್ಲಿ ನಿದ್ದೆಯ ಬದಲು ಸುಸ್ತೂ ಇರಲಿಲ್ಲ, ಬದಲಾಗಿ ನನ್ನನ್ನು ನಾನು ಸಾಬೀತುಪಡಿಸುವ ಹಠವಿತ್ತು. ಅವರು ನನ್ನಿಂದ ಎಲ್ಲವನ್ನೂ ಕಿತ್ತುಕೊಳ್ಳಬಹುದು, ಆದರೆ ನನ್ನ ಅದೃಷ್ಟವನ್ನಲ್ಲ ಎಂದು ನಾನು ಅವರಿಗೆ ತೋರಿಸಿಕೊಡಲು ಬಯಸಿದ್ದೆ. ಚಿಕ್ಕಪ್ಪ ನಗರದಲ್ಲಿ ವಾಸಿಸುವವರು ಅವರಿಗೆ ಹಳ್ಳಿಯ ಪರಂಪರೆ ಮತ್ತು ಇಲ್ಲಿನ ಸಂಪ್ರದಾಯಗಳ ಬಗ್ಗೆ ಹೆಚ್ಚಿನ ಜ್ಞಾನವಿರಲಿಲ್ಲ. ನಗರದ ಸಂಪತ್ತು ಮತ್ತು ಹವೇಲಿಯ ಅಹಂಕಾರ ಅವರನ್ನು ಕುರುಡರನ್ನಾಗಿ ಮಾಡಿತ್ತು. ಹಣವೇ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಎಂದು ಅವರು ಭಾವಿಸಿದ್ದರು. ಇಲ್ಲಿನ ಠಾಕೂರ್ ಸಾಹೇಬ್ ಭೈರವ್ ಠಾಕೂರ್ ಅವರು ತುಂಬಾ ಶಕ್ತಿಶಾಲಿ ಮತ್ತು ದುರಾಸೆಯ ಮನುಷ್ಯರಾಗಿದ್ದರು. ಹಳ್ಳಿಯಲ್ಲಿ ಅವರ ಮಾತೇ ಅಂತಿಮವಾಗಿತ್ತು. ಚಿಕ್ಕಪ್ಪನ ಅಹಂಕಾರ ಠಾಕೂರ್ ಸಾಹೇಬರಿಗೆ ಸ್ವಲ್ಪವೂ ಇಷ್ಟವಾಗುತ್ತಿರಲಿಲ್ಲ. ಚಿಕ್ಕಪ್ಪ ಯಾವಾಗಲಾದರೂ ಹಳ್ಳಿಯ ಪಂಚಾಯಿತಿಯಲ್ಲಿ ಕುಳಿತರೆ ಠಾಕೂರರ ಮಾತನ್ನು ಕತ್ತರಿಸಲು ಪ್ರಯತ್ನಿಸುತ್ತಿದ್ದರು. ಅವರು ಪ್ರತಿಕ್ಷಣವೂ ತಮ್ಮ ಸಂಪತ್ತಿನ ಅಹಂಕಾರವನ್ನು ಪ್ರದರ್ಶಿಸುತ್ತಿದ್ದರು. ಈ ಹಳ್ಳಿಯ ಜನರಿಗೆ ಕಾನೂನು ಎಂದರೆ ಏನು ಎಂದು ಏನು ಗೊತ್ತು ಎಂದು ಚಿಕ್ಕಪ್ಪ ಪದೇ ಪದೇ ಮನೆಯಲ್ಲಿ ಹೇಳುತ್ತಿದ್ದರು. ಈ ಜಗಳಗಳೇ ಮೆಲ್ಲನೆ ಶತ್ರುತ್ವವಾಗಿ ಬದಲಾಗತೊಡಗಿದವು ಮತ್ತು ನಂತರ ಎಲ್ಲವನ್ನೂ ಬದಲಿಸಿದ ಆ ಘಟನೆ ನಡೆಯಿತು. ಚಿಕ್ಕಪ್ಪನ ಮಗ ವಿಕ್ರಮ್ ತುಂಬಾ ಹದಗೆಟ್ಟಿದ್ದ ಮತ್ತು ಶ್ರೀಮಂತಿಕೆಯ ಅಮಲಿನಲ್ಲಿ ಮುಳುಗಿದ್ದ. ಅವನಿಗೆ ತನ್ನ ಬಗ್ಗೆ ತುಂಬಾ ಅಹಂಕಾರವಿತ್ತು. ಒಂದು ದಿನ ಮಾರುಕಟ್ಟೆಯಲ್ಲಿ ವಿಕ್ರಮ್ ಮತ್ತು ಠಾಕೂರ್ ಸಾಹೇಬರ ಮಗ ಆದಿತ್ಯ ಮುಖಾಮುಖಿಯಾದರು. ವಿಷಯ ತುಂಬಾ ಸಣ್ಣದಾಗಿತ್ತು. ಬಹುಶಃ ರಸ್ತೆಯಿಂದ ಗಾಡಿಯನ್ನು ಪಕ್ಕಕ್ಕೆ ಸರಿಸುವ ವಿಷಯದಲ್ಲಿ ಅವರ ನಡುವೆ ವಾದ ಶುರುವಾಗಿತ್ತು. ಅದು ಮೆಲ್ಲನೆ ವಿಕೋಪಕ್ಕೆ ಹೋಯಿತು. ಎರಡೂ ಕಡೆ ಯುವ ರಕ್ತ ಮತ್ತು ಅಹಂಕಾರ ತಲೆಗೇರಿತ್ತು. ನಂತರ ಮಾತು ನಿಂದನೆಯಿಂದ ಶುರುವಾಗಿ ಕೈಕೈ ಮಿಲಾಯಿಸುವವರೆಗೆ ತಲುಪಿತು. ಮಾರುಕಟ್ಟೆಯಲ್ಲಿ ಜನರ ಗುಂಪು ಸೇರಿತು. ನಾನು ಕೂಡ ಆ ಸಮಯದಲ್ಲಿ ಸ್ವಲ್ಪ ದೂರದಲ್ಲೇ ಇದ್ದೆ. ಚಿಕ್ಕಪ್ಪನಿಗೆ ಔಷಧಿಗಳನ್ನು ತೆಗೆದುಕೊಳ್ಳಲು ಬಂದಿದ್ದೆ. ಗುಂಪು ಮತ್ತು ಗದ್ದಲವನ್ನು ಕೇಳಿ ನಾನು ಅತ್ತ ಓಡಿ ಬಂದಾಗ ವಿಕ್ರಮ್ ಮತ್ತು ಆದಿತ್ಯ ಒಬ್ಬರಿಗೊಬ್ಬರು ಕೆಟ್ಟದಾಗಿ ಹೊಡೆದಾಡುತ್ತಿರುವುದನ್ನು ಕಂಡೆ. ತಕ್ಷಣವೇ ಆದಿತ್ಯ ಕೋಪದಲ್ಲಿ ತನ್ನ ಜೇಬಿನಿಂದ ಏನನ್ನೋ ಹೊರತೆಗೆದನು. ಅದು ಒಂದು ಆಯುಧವಾಗಿತ್ತು. ಅದನ್ನು ಕಂಡು ಜನರಲ್ಲಿ ಕಾಲ್ತುಳಿತ ಉಂಟಾಯಿತು. ವಿಕ್ರಮ್ ತನ್ನನ್ನು ರಕ್ಷಿಸಿಕೊಳ್ಳಲು ಆದಿತ್ಯನನ್ನು ತಳ್ಳಿದನು. ಇದರಿಂದಾಗಿ ಅವನ ಕಾಲು ಜಾರಿ ಪಕ್ಕದಲ್ಲಿದ್ದ ಒಂದು ಭಾರವಾದ ಕಲ್ಲಿನ ಮೇಲೆ ಬಿದ್ದನು. ಒಂದು ಭಯಾನಕ ಶಬ್ದ ಕೇಳಿಸಿತು ಮತ್ತು ನಂತರ ಮೌನ ಆವರಿಸಿತು. ಆದಿತ್ಯ ನೆಲದ ಮೇಲೆ ಚಲನೆಯಿಲ್ಲದೆ ಬಿದ್ದಿದ್ದನು. ಅವನ ತಲೆಗೆ ಆದ ಬಲವಾದ ಪೆಟ್ಟಿನಿಂದಾಗಿ ಬದುಕಿನ ಭರವಸೆ ಮೆಲ್ಲನೆ ಕ್ಷೀಣಿಸುತ್ತಿತ್ತು. ಇದೆಲ್ಲವೂ ಎಷ್ಟು ಆಕಸ್ಮಿಕವಾಗಿ ನಡೆಯಿತೆಂದರೆ ಯಾರಿಗೂ ಏನನ್ನೂ ಅರ್ಥಮಾಡಿಕೊಳ್ಳಲು ಸಮಯವೇ ಸಿಗಲಿಲ್ಲ. ವಿಕ್ರಮ್ ಗಾಬರಿಯಿಂದ ಹಿಂದೆ ಸರಿದನು. ಅವನ ಕೈಕಾಲುಗಳು ನಡುಗತೊಡಗಿದವು ಮತ್ತು ನಾನು ಏನೂ ಮಾಡಿಲ್ಲ, ಇವನು ತಾನಾಗಿಯೇ ಇದರ ಮೇಲೆ ಬಿದ್ದನು ಎಂದು ಕಿರುಚತೊಡಗಿದನು. ಅವನು ಕಿರುಚಿದನು, ಆದರೆ ಅಷ್ಟರಲ್ಲಾಗಲೇ ತುಂಬಾ ತಡವಾಗಿತ್ತು. ಠಾಕೂರ್ ಸಾಹೇಬರ ಮನುಷ್ಯರು ವಿಕ್ರಮ್ನನ್ನು ಸುತ್ತುವರಿದರು. ನಾನು ಬಹಳ ಕಷ್ಟಪಟ್ಟು ಗುಂಪನ್ನು ಸೀಳಿಕೊಂಡು ವಿಕ್ರಮ್ನನ್ನು ಗಾಡಿಯಲ್ಲಿ ಕೂರಿಸಿ ಅಲ್ಲಿಂದ ಹೊರಟೆ. ಒಂದು ವೇಳೆ ನಾವು ಆ ಸಮಯದಲ್ಲಿ ಅಲ್ಲಿಂದ ಹೊರಡದಿದ್ದರೆ ಬಹುಶಃ ಆ ಜನರು ವಿಕ್ರಮ್ನನ್ನು ಅಲ್ಲೇ ಮುಗಿಸಿಬಿಡುತ್ತಿದ್ದರು. ಹವೇಲಿಗೆ ತಲುಪಿ ವಿಕ್ರಮ್ ಚಿಕ್ಕಪ್ಪನಿಗೆ ಪೂರ್ತಿ ವಿಷಯ ತಿಳಿಸಿದಾಗ ಅವರ ಕಾಲು ಕೆಳಗಿನ ಭೂಮಿ ಜಾರಿದಂತಾಯಿತು. ಸ್ವಲ್ಪ ಸಮಯದಲ್ಲೇ ಪೊಲೀಸರ ಗಾಡಿಗಳು ಹವೇಲಿಯ ಮುಂದೆ ಬಂದು ನಿಂತವು. ಠಾಕೂರ್ ಸಾಹೇಬರು ಅಪಘಾತದಲ್ಲಿ ಹೋದ ತನ್ನ ಮಗನ ಜೀವದ ವಿಷಯಕ್ಕೆ ಯೋಜಿತ ದಾಳಿಯ ಬಣ್ಣ ಬಳಿದು ಎಫ್ಐಆರ್ ದಾಖಲಿಸಿದ್ದರು. ಈ ಆರೋಪ ತುಂಬಾ ಗಂಭೀರವಾಗಿತ್ತು. ಉದ್ದೇಶಪೂರ್ವಕ ಕೊಲೆ ಪ್ರಯತ್ನದ ಕಲಂಗಳನ್ನು ಹಾಕಲಾಗಿತ್ತು. ಚಿಕ್ಕಪ್ಪ ಬಹಳ ಪ್ರಯತ್ನಪಟ್ಟರು. ತಮ್ಮ ಅಂತಸ್ತು, ಪ್ರಭಾವ ಎಲ್ಲವನ್ನೂ ಬಳಸಿದರು. ಆದರೆ ಠಾಕೂರರ ಮುಂದೆ ಅವರ ಆಟ ಯಾವುದೂ ನಡೆಯಲಿಲ್ಲ. ವಿಕ್ರಮ್ನನ್ನು ಬಂಧಿಸಲಾಯಿತು. ಪರಿಸ್ಥಿತಿ ಹೇಗಿತ್ತೆಂದರೆ ಚಿಕ್ಕಪ್ಪನ ಒಬ್ಬನೇ ಮಗ ಜೈಲಿನ ಸಲಾಕೆಗಳ ಹಿಂದಿದ್ದನು. ಕೇಸ್ ತುಂಬಾ ದುರ್ಬಲವಾಗಿತ್ತು. ಸಾಕ್ಷಿಗಳೆಲ್ಲರೂ ಠಾಕೂರರ ಕಡೆಯವರಾಗಿದ್ದರು ಮತ್ತು ಪುರಾವೆಗಳು ಅವನ ವಿರುದ್ಧವೇ ಇದ್ದವು. ಚಿಕ್ಕಪ್ಪನಿಗೆ ತನ್ನ ಸಂಪತ್ತು, ಹವೇಲಿ ಎಲ್ಲವೂ ಈಗ ವ್ಯರ್ಥ ಎನಿಸತೊಡಗಿತು. ಇಂದು ಯಾರೋ ಒಬ್ಬರು ಚಿಕ್ಕಪ್ಪನಿಗೆ ಈ ಸಂಕಷ್ಟದಿಂದ ಒಬ್ಬನೇ ಮನುಷ್ಯ ಹೊರತರಬಲ್ಲ ಎಂದು ಸಲಹೆ ನೀಡಿದ್ದರು. ನಗರದ ಅತ್ಯುತ್ತಮ ಮತ್ತು ಧೈರ್ಯಶಾಲಿ ವಕೀಲ ಅಡ್ವೊಕೇಟ್ ಅರ್ಜುನ್ ಸಿಂಗ್. ಅವರು ವಕೀಲರಲ್ಲ, ಮಾಂತ್ರಿಕ ಎಂದು ಕೇಳಿದ್ದೆವು. ಸೋಲುವ ಕೇಸ್ಗಳನ್ನು ಗೆಲ್ಲಿಸುವುದು ಅವರಿಗೆ ಎಡಗೈ ಕೆಲಸವಾಗಿತ್ತು. ಚಿಕ್ಕಪ್ಪ ತಕ್ಷಣವೇ ಅವರನ್ನು ಭೇಟಿ ಮಾಡಲು ನಿರ್ಧರಿಸಿದರು. ಗಾಡಿ ಹೈವೇಯಲ್ಲಿ ವೇಗವಾಗಿ ಓಡುತ್ತಿತ್ತು. ಗಾಜಿನಿಂದ ಕಾಣುವ ದೃಶ್ಯ ಮಸುಕಾಗುತ್ತಿತ್ತು. ಬಹುಶಃ ಅದು ನನ್ನ ಕಣ್ಣಿನ ತೇವವೋ ಅಥವಾ ಹವಾಮಾನದ ಪರಿಣಾಮವೋ. ಸ್ವಲ್ಪ ವೇಗವಾಗಿ ಓಡಿಸು ಸೂರಜ್, ಚಿಕ್ಕಪ್ಪನ ಕಿರಿಕಿರಿ ಧ್ವನಿ ಕೇಳಿಸಿತು. ನಾವು ಅಲ್ಲಿಗೆ ಸಮಯಕ್ಕೆ ಸರಿಯಾಗಿ ತಲುಪದಿದ್ದರೆ ಈ ಅಪಾಯಿಂಟ್ಮೆಂಟ್ ಕೂಡ ಕ್ಯಾನ್ಸಲ್ ಆಗುತ್ತದೆ. ಅವರು ಎಷ್ಟು ದೊಡ್ಡ ವಕೀಲರು ಎಂಬುದು ನಿನಗೆ ತಿಳಿದಿದೆಯೇ? ನಾನು ಸುಮ್ಮನೆ ಎಕ್ಸಿಲರೇಟರ್ ಒತ್ತಿದೆ.
ಗೊತ್ತು ಚಿಕ್ಕಪ್ಪ, ತುಂಬಾ ಚೆನ್ನಾಗಿ ಗೊತ್ತು ಎಂದು ಮನಸ್ಸಿನಲ್ಲೇ ಅಂದುಕೊಂಡೆ. ಚಿಕ್ಕಪ್ಪನ ತಳಮಳ ಹೆಚ್ಚಾಗುತ್ತಿತ್ತು. ಅವರು ಫೋನ್ನಲ್ಲಿ ಸತತವಾಗಿ ಯಾರೊಂದಿಗೋ ಮಾತನಾಡುತ್ತಿದ್ದರು, ಶಿಫಾರಸುಗಳನ್ನು ಹುಡುಕುತ್ತಿದ್ದರು ಮತ್ತು ಬೇಡಿಕೊಳ್ಳುತ್ತಿದ್ದರು. ಯಾರ ಮುಂದೆ ಎಂದು ತಲೆಬಾಗದ ಆ ಮನುಷ್ಯ ಇಂದು ತನ್ನ ಮಗನ ಜೀವನಕ್ಕಾಗಿ ಪ್ರತಿಯೊಂದು ಬಾಗಿಲನ್ನೂ ತಟ್ಟುತ್ತಿದ್ದನು. ಪ್ರಕೃತಿಯ ಸೇಡು ಕೂಡ ಎಷ್ಟು ಮೌನವಾಗಿರುತ್ತದೆ ನೋಡಿ. ಚಿಕ್ಕಪ್ಪ ನನ್ನ ಆಸ್ತಿಯನ್ನು ಕಬಳಿಸಿದ ನಂತರ ನನ್ನನ್ನು ನಾಶಪಡಿಸಲು ಬಯಸಿದ್ದರು. ಆದರೆ ಇಂದು ಅವರು ತಮ್ಮ ಸ್ವಂತ ಮಗನನ್ನು ಉಳಿಸಲು ತಮ್ಮ ಎಲ್ಲಾ ಸಂಪತ್ತನ್ನು ಸುರಿಯಲು ತಯಾರಿದ್ದರು. ನಾವು ನಗರದ ಗಡಿಯೊಳಗೆ ಪ್ರವೇಶಿಸಿದೆವು. ಅಲ್ಲಿನ ವೇಗದ ಗಾಳಿ ನನ್ನನ್ನು ಸ್ವಾಗತಿಸುತ್ತಿತ್ತು. ಇದು ನಾನು ಚಿಕ್ಕಪ್ಪನ ಮನೆಯಲ್ಲಿ ನೌಕರನಾಗಿ ಕೆಲಸ ಮಾಡುತ್ತಾ ಕಳೆದ ಅದೇ ನಗರವಾಗಿತ್ತು. ನಗರದಲ್ಲಿ ಕೆಲಸ ಮಾಡುವಾಗ ನಾನು ನನ್ನ ಕಾನೂನು ವ್ಯಾಸಂಗವನ್ನು ಮುಂದುವರಿಸಿದ್ದೆ. ಗಾಡಿ ಕೋರ್ಟ್ನತ್ತ ತಿರುಗಿತು. ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಇಂದು ನನ್ನ ವರ್ಷಗಳ ಪರಿಶ್ರಮ ತನ್ನ ನಿಜವಾದ ಬಣ್ಣವನ್ನು ತೋರಿಸುವ ಸಮಯ ಬಂದಿತ್ತು. ಇಂದು ಪರದೆ ಸರಿಯುವ ಸಮಯವಾಗಿತ್ತು. ಗಾಡಿಯನ್ನು ಪಾರ್ಕಿಂಗ್ನಲ್ಲಿ ಹಾಕು ಮತ್ತು ನೀನು ಇಲ್ಲೇ ಇರು. ಗಾಡಿ ನಿಲ್ಲಿಸುತ್ತಿದ್ದಂತೆ ಚಿಕ್ಕಪ್ಪ ನನಗೆ ಆರ್ಡರ್ ಮಾಡಿದರು. ನಾನು ವಕೀಲ ಸಾಹೇಬರನ್ನು ಭೇಟಿ ಮಾಡಿ ಬರುತ್ತೇನೆ. ಅವರು ಹೇಳಿದಂತೆ ನಾನು ಗಾಡಿಯನ್ನು ನಿಲ್ಲಿಸಿದೆ. ಚಿಕ್ಕಪ್ಪ ವೇಗವಾಗಿ ಇಳಿದು ತಮ್ಮ ಕೋಟಿನ ಬಟನ್ಗಳನ್ನು ಹಾಕಿಕೊಳ್ಳುತ್ತಾ ಮುಂದೆ ಸಾಗಿದರು. ಅವರು ಹೋಗುವುದನ್ನು ನಾನು ನೋಡಿದೆ. ನಂತರ ನಾನು ಗಾಡಿಯ ಇಂಜಿನ್ ಆಫ್ ಮಾಡಿದೆ. ಡ್ಯಾಶ್ಬೋರ್ಡ್ನಿಂದ ನನ್ನ ಕಪ್ಪು ಕನ್ನಡಕವನ್ನು ತೆಗೆದುಕೊಂಡು ಕಣ್ಣಿಗೆ ಹಾಕಿಕೊಂಡೆ. ನಾನು ದೀರ್ಘವಾಗಿ ನಿಟ್ಟುಸಿರುಬಿಟ್ಟು ನನ್ನಷ್ಟಕ್ಕೆ ನಾನೇ ಹೇಳಿಕೊಂಡೆ, ನಡೆಯಿರಿ ಚಿಕ್ಕಪ್ಪ, ಇನ್ನು ನಿಮ್ಮ ಭೇಟಿ ನಿಮ್ಮ ವಕೀಲರ ಚೇಂಬರ್ನಲ್ಲೇ ಆಗಲಿದೆ. ನಾನು ಗಾಡಿಯನ್ನು ಪಾರ್ಕಿಂಗ್ನಲ್ಲಿ ಹಾಕಿ ಅಲ್ಲೇ ನಿಂತಿದ್ದೆ. ನನ್ನ ಕಣ್ಣುಗಳು ಸತತವಾಗಿ ನ್ಯಾಯಾಲಯದ ಪರಿಸ್ಥಿತಿ ಮತ್ತು ನ್ಯಾಯ ಮಾರಾಟವಾಗುವ ಹಾಗೂ ಸಿಗುವ ಆ ಭವ್ಯವಾದ ಕಟ್ಟಡದ ಮೇಲೆ ನೆಟ್ಟಿದ್ದವು. ಚಿಕ್ಕಪ್ಪ ಹರದೇವ್ ವೇಗವಾಗಿ ಮೆಟ್ಟಿಲುಗಳನ್ನು ಹತ್ತುತ್ತಾ ಒಳಗೆ ಹೋದರು. ಅವರ ನಡಿಗೆಯಲ್ಲಿ ಆ ಹಳೆಯ ಹಮ್ಮು ಇರಲಿಲ್ಲ. ಬದಲಾಗಿ ಒಂದು ವಿಚಿತ್ರವಾದ ಗೊಂದಲ ಮತ್ತು ತಡಕಾಟವಿತ್ತು. ನಾನು ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ಸೀಟಿನ ಬೆನ್ನಿಗೆ ಒರಗಿಕೊಂಡೆ. ಒಳಗೆ ಏನು ನಡೆಯಲಿದೆ ಎಂಬುದು ನನಗೆ ತಿಳಿದಿತ್ತು. ನನ್ನ ಚೇಂಬರ್ನಲ್ಲಿ ಅಸಿಸ್ಟೆಂಟ್ ಆಗಿರುವ ನನ್ನ ಜೂನಿಯರ್ಗೆ ನಾನು ಈಗಾಗಲೇ ಸೂಚನೆ ನೀಡಿದ್ದೆ. ಇಂದು ಬರುವ ಯಾವುದೇ ಕ್ಲೈಂಟನ್ನು ಯಾವುದೇ ಕಾರಣಕ್ಕೂ ನನ್ನನ್ನು ಭೇಟಿ ಮಾಡಲು ಬಿಡಬಾರದು. ಅದರಲ್ಲೂ ಮುಖ್ಯವಾಗಿ ಅವರ ಹೆಸರು ಹರದೇವ್ ಸಿಂಗ್ ಆಗಿದ್ದು, ಅವರು ಹಳ್ಳಿಯಿಂದ ಬಂದಿದ್ದರೆ ಖಂಡಿತ ಬಿಡಬೇಡ ಎಂದು ಹೇಳಿದ್ದೆ. ಸುಮಾರು ಅರ್ಧ ಗಂಟೆಯ ನಂತರ ಚಿಕ್ಕಪ್ಪ ವಾಪಸ್ ಬಂದಾಗ ಅವರ ಮುಖ ಕೆಂಪಾಗಿತ್ತು. ಅವರು ಕೋಪ ಮತ್ತು ನಿರಾಸೆಯ ಮಿಶ್ರಿತ ಸ್ಥಿತಿಯಲ್ಲಿದ್ದರು. ಅವರು ಗಾಡಿಯ ಬಾಗಿಲನ್ನು ಜೋರಾಗಿ ತೆರೆದು ಸೀಟಿನ ಮೇಲೆ ಧಪ್ಪನೆ ಕುಳಿತರು. ಇದು ಎಂತಹ ಸಿಸ್ಟಮ್? ಎಲ್ಲರೂ ಸೇರಿ ಲೂಟಿ ಮಾಡುತ್ತಿದ್ದಾರೆ. ಚಿಕ್ಕಪ್ಪ ಮುಷ್ಟಿಕಟ್ಟಿ ಎದುರಿನ ಸೀಟಿಗೆ ಜೋರಾಗಿ ಹೊಡೆದರು. ಅವರ ಧ್ವನಿಯಲ್ಲಿ ಮಿತಿಮೀರಿದ ಕಿರಿಕಿರಿ ಇತ್ತು. ನಾನು ತಕ್ಷಣ ಗಾಡಿ ಸ್ಟಾರ್ಟ್ ಮಾಡಿ ಕನ್ನಡಿಯ ಮೂಲಕ ಅವರತ್ತ ನೋಡಿದೆ. ಏನಾಯಿತು ಚಿಕ್ಕಪ್ಪ? ವಕೀಲ ಸಾಹೇಬರು ಸಿಗಲಿಲ್ಲವೇ ಎಂದು ನಾನು ಬಹಳ ಮುಗ್ಧತೆಯಿಂದ ಪ್ರಶ್ನಿಸಿದೆ. ಆದರೆ ಉತ್ತರ ನನಗೆ ಚೆನ್ನಾಗಿ ಗೊತ್ತಿತ್ತು. ಅಯ್ಯೋ, ಎಲ್ಲಿ ಸಿಗುತ್ತಾರೆ? ಅವರು ತಮ್ಮನ್ನು ತಾವೇ ದೇವರೆಂದು ತಿಳಿದು ಕುಳಿತಿದ್ದಾರೆ. ಚಿಕ್ಕಪ್ಪ ಅಸಹ್ಯದಿಂದ ಉಗುಳು ನುಂಗಿ ಅಸಹಾಯಕತೆಯಿಂದ ಕಿಟಕಿಯ ಹೊರಗೆ ನೋಡತೊಡಗಿದರು. ಅವರ ಅಸಿಸ್ಟೆಂಟ್ ಹೇಳಿದನು, ಅಡ್ವೊಕೇಟ್ ಅರ್ಜುನ್ ಸಿಂಗ್ ಈಗ ಬ್ಯೂಸಿ ಇದ್ದಾರೆ ಎಂದು. ಅವರು ಸಣ್ಣಪುಟ್ಟ ಕೇಸ್ಗಳನ್ನು ತಾವೇ ನೋಡುವುದಿಲ್ಲವಂತೆ. ಮೊದಲು ಫೈಲ್ ಜಮಾ ಮಾಡಿ ವಕೀಲ ಸಾಹೇಬರಿಗೆ ಕೇಸ್ನಲ್ಲಿ ಏನಾದರೂ ವಿಷಯ ಇದೆ ಅನಿಸಿದರೆ ಅವರೇ ಮುಂದೆ ಮಾತನಾಡುತ್ತಾರಂತೆ. ಇವರ ಅಹಂಕಾರ ನೋಡಿ ಒಮ್ಮೆ. ಆ ಮನುಷ್ಯ ಮಾತನಾಡಲು ಕೂಡ ತಯಾರಿಲ್ಲ. ನಾನು ಮನಸ್ಸಿನಲ್ಲೇ ನಕ್ಕುಕೊಂಡೆ. ಇದು ಅದೇ ಅಹಂಕಾರವಾಗಿತ್ತು. ಅದು ಒಂದು ಕಾಲದಲ್ಲಿ ಚಿಕ್ಕಪ್ಪನ ವ್ಯಕ್ತಿತ್ವದ ಭಾಗವಾಗಿತ್ತು. ಇಂದು ಅದೇ ನಡವಳಿಕೆ ಅವರ ಮುಂದೆ ಬಂದಾಗ ಅವರಿಗೆ ತುಂಬಾ ನೋವಾಗುತ್ತಿತ್ತು. ಹಾಗಾದರೆ ಈಗ ನಿಮ್ಮ ಮುಂದಿನ ಆದೇಶವೇನು ಚಿಕ್ಕಪ್ಪ? ವಾಪಸ್ ಹವೇಲಿಗೆ ಹೋಗೋಣವೇ ಅಥವಾ ಬೇರೆ ಯಾವುದಾದರೂ ವಕೀಲರ ಬಳಿ ಹೋಗಬೇಕೇ ಎಂದು ನಾನು ಬಹಳ ಮೃದುವಾದ ಧ್ವನಿಯಲ್ಲಿ ಕೇಳಿದೆ. ಬೇಡ, ವಾಪಸ್ ನಡಿ, ಚಿಕ್ಕಪ್ಪ ಸುಸ್ತಾದ ಧಾಟಿಯಲ್ಲಿ ಹೇಳುತ್ತಾ ಕಣ್ಣು ಮುಚ್ಚಿಕೊಂಡರು. ನಗರದ 4 ದೊಡ್ಡ ವಕೀಲರ ಬಳಿ ನಾನು ಈಗಾಗಲೇ ಹೋಗಿ ಬಂದಿದ್ದೇನೆ. ಎಲ್ಲರೂ ಕೇಸ್ ಫೈಲ್ ನೋಡಿ ಕೈಮುಗಿದು ಕ್ಷಮೆ ಕೇಳಿದ್ದಾರೆ. ಭೈರವ್ ಠಾಕೂರ್ ಹೆಸರು ಕೇಳುತ್ತಿದ್ದಂತೆಯೇ ಎಲ್ಲರಿಗೂ ಬೆವರಿಳಿಯುತ್ತದೆ. ಯಾರೂ ಈ ಸಂಕಷ್ಟಕ್ಕೆ ಮೈ ಒಡ್ಡಲು ತಯಾರಿಲ್ಲ. ಕೇವಲ ಈ ಅಡ್ವೊಕೇಟ್ ಅರ್ಜುನ್ ಒಬ್ಬನೇ ಬಾಕಿ ಉಳಿದಿದ್ದಾನೆ. ಇವನ ಬಗ್ಗೆ ಪ್ರತಿಯೊಬ್ಬರ ಬಾಯಲ್ಲೂ ಒಂದು ಮಾತಿದೆ, ಇವನು ಯಾರಿಗೂ ಹೆದರುವುದಿಲ್ಲ ಎಂದು. ಆದರೆ ಇವನನ್ನು ತಲುಪುವುದು ಪ್ರಧಾನಮಂತ್ರಿಯನ್ನು ತಲುಪುವುದಕ್ಕಿಂತಲೂ ಕಷ್ಟದ ಕೆಲಸದಂತೆ ಕಾಣುತ್ತಿದೆ. ವಾಪಸಾಗುವ ದಾರಿ ಮೌನದಿಂದ ಕೂಡಿತ್ತು. ಚಿಕ್ಕಪ್ಪ ದಾರಿಯುದ್ದಕ್ಕೂ ಫೋನ್ನಲ್ಲಿ ಅನೇಕ ಜನರೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದರು. ಆದರೆ ಎಲ್ಲಾ ಕಡೆಯಿಂದಲೂ ಅವರಿಗೆ ನಿರಾಸೆಯ ಉತ್ತರವೇ ಸಿಗುತ್ತಿತ್ತು.
ತನ್ನ ಅಧಿಕಾರದ ಅಮಲಿನಲ್ಲಿ ತೇಲುತ್ತಿದ್ದ ಆ ವ್ಯಕ್ತಿ ಇಂದು ನಗರದ ರಸ್ತೆಗಳಲ್ಲಿ ಒಬ್ಬ ಅಸಹಾಯಕ ತಂದೆಯಾಗಿ ಅಲೆಯುತ್ತಿದ್ದನು. ಹವೇಲಿಗೆ ತಲುಪುತ್ತಿದ್ದಂತೆಯೇ ಯಾವುದೋ ದುಃಖದ ಪರ್ವತವೇ ಕುಸಿದು ಬಿದ್ದಂತಾಯಿತು. ಒಂದು ಕಾಲದಲ್ಲಿ ನನ್ನ ತಾಯಿಯ ಜೊತೆ ಕುಳಿತುಕೊಳ್ಳುವುದನ್ನು ಕೂಡ ತನ್ನ ಅಪಮಾನ ಎಂದು ಭಾವಿಸುತ್ತಿದ್ದ ಚಿಕ್ಕಪ್ಪನ ಪತ್ನಿ ಬಾಗಿಲಲ್ಲೇ ನಿಂತಿದ್ದರು. ಚಿಕ್ಕಪ್ಪ ಖಾಲಿ ಕೈಯಿಂದ ಬಂದಿದ್ದನ್ನು ಕಂಡು ಅವರ ರೋದನ ಶುರುವಾಯಿತು. ನೀವು ಏನನ್ನೂ ಮಾಡಲಿಲ್ಲವೇ? ನನ್ನ ಮಗ ಅಲ್ಲಿ ಜೈಲಿನ ಕತ್ತಲ ಕೋಣೆಯಲ್ಲಿ ಕೊಳೆಯುತ್ತಿದ್ದಾನೆ, ನೀವು ನೋಡಿದರೆ ಇಲ್ಲಿಗೆ ಕೈಕಟ್ಟಿ ವಾಪಸ್ ಬಂದಿದ್ದೀರಿ. ಅವರು ಅಳುತ್ತಾ ಚಿಕ್ಕಪ್ಪನ ಕಾಲರ್ ಹಿಡಿದರು. ಅವರ ಮೇಕಪ್ ಕಣ್ಣೀರಿನಿಂದ ಪೂರ್ತಿ ತೊಯ್ದು ಹೋಗಿತ್ತು ಮತ್ತು ಮುಖದಲ್ಲಿ ಭೀತಿ ಎದ್ದು ಕಾಣುತ್ತಿತ್ತು. ನೀನೇ ಹೇಳು, ಈಗ ನಾನು ಏನು ಮಾಡಲಿ? ನಾನು ಏನು ಮಾಡಿಲ್ಲ ಹೇಳು? ಚಿಕ್ಕಪ್ಪ ಅಸಹಾಯಕತೆಯಿಂದ ಅವರನ್ನು ತನ್ನಿಂದ ದೂರ ಸರಿಸಿದರು. ನಗರದ ಪ್ರತಿಯೊಂದು ಬಾಗಿಲನ್ನು ತಟ್ಟಿದ್ದೇನೆ. ಯಾವುದೇ ವಕೀಲ ಈ ಕೇಸ್ ತೆಗೆದುಕೊಳ್ಳಲು ತಯಾರಿಲ್ಲ. ಎಲ್ಲರೂ ಹೇಳುತ್ತಿದ್ದಾರೆ ಈ ಕೇಸ್ ತುಂಬಾ ವೀಕ್ ಆಗಿದೆ ಎಂದು. ಸಾಕ್ಷಿಗಳೆಲ್ಲ ನಮಗೆ ವಿರುದ್ಧವಾಗಿದ್ದಾರೆ. ಠಾಕೂರ್ ಎಂತಹ ಬಲೆ ಹೆಣೆದಿದ್ದಾನೆಂದರೆ ಇದರಿಂದ ಹೊರಬರುವುದು ಅಸಾಧ್ಯದ ಮಾತಂತೆ ಕಾಣುತ್ತಿದೆ. ನಾನು ಮೌನವಾಗಿ ಅವರ ಪಕ್ಕದಿಂದ ಹಾದು ಒಳಗೆ ಹೋಗುತ್ತಿದ್ದಾಗ ನನ್ನ ಅತ್ತೆಯ ಕಣ್ಣು ನನ್ನ ಮೇಲೆ ಬಿತ್ತು. ಏ ಸೂರಜ್, ಅಲ್ಲಿ ಏನು ನಿಂತಿದ್ದೀಯಾ? ಏನು ತಮಾಷೆ ನೋಡುತ್ತಿದ್ದೀಯಾ? ಹೋಗಿ ನನಗೆ ಕುಡಿಯಲು ನೀರು ತಗೊಂಡು ಬಾ. ನನ್ನ ಗಂಟಲು ಒಣಗುತ್ತಿದೆ. ಅವರು ಯಾವಾಗಲೂ ಮಾಡುವಂತೆ ನನ್ನ ಮೇಲೆ ಜೋರಾಗಿ ಕಿರಿಕಿರಿ ಮಾಡಿದರು. ಅವರ ಸ್ಥಿತಿ ಈಗ ನಿಜಕ್ಕೂ ಕನಿಕರಪಡುವಂತಿತ್ತು. ಈಗಲೇ ತರುತ್ತೇನೆ. ನಾನು ತಕ್ಷಣ ತಲೆ ಬಗ್ಗಿಸಿ ನೌಕರನ ಕರ್ತವ್ಯ ಪೂರೈಸಲು ಕಿಚನ್ ಕಡೆಗೆ ತೆರಳಿದೆ. ಅವರ ಈ ಅಸಭ್ಯ ನಡವಳಿಕೆಯನ್ನು ನಾನು ಕೆಟ್ಟದಾಗಿ ಭಾವಿಸಲಿಲ್ಲ, ಏಕೆಂದರೆ ಇದು ಅವರ ಒಳಗಿನ ಹತಾಶೆ ಎಂಬುದು ನನಗೆ ತಿಳಿದಿತ್ತು. ನೀರಿನ ಗ್ಲಾಸ್ ತೆಗೆದುಕೊಂಡು ವಾಪಸ್ ಬಂದಾಗ ಚಿಕ್ಕಪ್ಪ ತಲೆ ಹಿಡಿದು ಸೋಫಾದ ಮೇಲೆ ಕುಳಿತಿದ್ದರು ಮತ್ತು ಅತ್ತೆ ನೆಲದ ಮೇಲೆ ಕುಳಿತು ಅಳುತ್ತಿದ್ದರು. ನನ್ನ ವಿಕ್ರಮ್ಗೆ ಏನಾದರೂ ಆದರೆ ನಾನು ಈ ಹವೇಲಿಗೆ ಬೆಂಕಿ ಹಚ್ಚುತ್ತೇನೆ. ಹರದೇವ್, ನನಗೆ ನನ್ನ ಮಗ ಯಾವುದೇ ಬೆಲೆ ತೆತ್ತಾದರೂ ವಾಪಸ್ ಬೇಕು. ಅಗತ್ಯವಿದ್ದರೆ ಈ ಎಲ್ಲಾ ಸಂಪತ್ತನ್ನೂ ಲೂಟಿ ಮಾಡಿಬಿಡಿ. ಅತ್ತೆಯ ಧ್ವನಿಯಲ್ಲಿ ತಾಯಿಯ ಮಮತೆಯ ನೋವಿತ್ತು. ಅದು ಕಲ್ಲು ಹೃದಯವನ್ನು ಕರಗಿಸಬಲ್ಲಂತಿತ್ತು. ಆದರೆ ನಾನು ಕಲ್ಲಾಗಿರಲಿಲ್ಲ. ನಾನು ಅವರೇ ಕೆತ್ತಿದ ಆ ಪ್ರತಿಮೆಯಾಗಿದ್ದೆ. ಮರುದಿನ ಬೆಳಿಗ್ಗೆ ಚಿಕ್ಕಪ್ಪ ನನಗೆ ಬೇಗ ತಯಾರಾಗಲು ಆದೇಶಿಸಿದರು. ಇಂದು ಜೈಲಿನಲ್ಲಿ ವಿಕ್ರಮ್ನನ್ನು ಭೇಟಿಯಾಗುವ ದಿನ. ನಾವು ಬೆಳ್ಳಂಬೆಳಿಗ್ಗೆ ಹೊರಟೆವು. ಜೈಲಿನ ಹೊರಗಿನ ವಾತಾವರಣ ವಿಪರೀತ ಉಸಿರುಗಟ್ಟಿಸುವಂತಿತ್ತು. ಎತ್ತರದ ಗೋಡೆಗಳು, ಸಿಕ್ಕಿಹಾಕಿಕೊಂಡ ತಂತಿಗಳು ಮತ್ತು ಪೊಲೀಸರ ಅಸಭ್ಯ ವರ್ತನೆ. ಇದೆಲ್ಲವೂ ಚಿಕ್ಕಪ್ಪನಿಗೆ ಹೊಸದಾಗಿತ್ತು, ಆದರೆ ನನಗಲ್ಲ. ನನ್ನ ಪ್ರಾಕ್ಟೀಸ್ ದಿನಗಳಲ್ಲಿ ನಾನು ಇಂತಹ ವಾತಾವರಣವನ್ನು ಅದೆಷ್ಟೋ ಬಾರಿ ಕಂಡಿದ್ದೆ. ಭೇಟಿಯಾಗುವ ಕೊಠಡಿ ತುಂಬಾ ದುರ್ನಾತ ಮತ್ತು ಕತ್ತಲೆಯಿಂದ ಕೂಡಿತ್ತು. ಸಲಾಕೆಗಳ ಆಚೆಗಿನಿಂದ ವಿಕ್ರಮ್ ಬಂದಾಗ ಅವನನ್ನು ಗುರುತಿಸುವುದೇ ಕಷ್ಟವಾಗಿತ್ತು. ಬ್ರಾಂಡೆಡ್ ಬಟ್ಟೆಗಳಿಲ್ಲದೆ ಮನೆಯಿಂದ ಹೊರಬರುತ್ತಿರದ ಆ ಹುಡುಗ ಇಂದು ಜೈಲಿನ ಕೊಳಕು ಬಟ್ಟೆಗಳಲ್ಲಿ ಎದುರು ನಿಂತಿದ್ದ. ಅವನ ಮುಖದಲ್ಲಿ ಭೀತಿ ಎದ್ದು ಕಾಣುತ್ತಿತ್ತು ಮತ್ತು ಕಣ್ಣುಗಳ ಸುತ್ತ ಕಪ್ಪು ವರ್ತುಲಗಳು ಮೂಡಿದ್ದವು. ಪಪ್ಪ. ವಿಕ್ರಮ್ ಚಿಕ್ಕಪ್ಪನನ್ನು ನೋಡುತ್ತಲೇ ಸಲಾಕೆಗಳನ್ನು ಹಿಡಿದು ಬಿಕ್ಕಿ ಬಿಕ್ಕಿ ಅಳತೊಡಗಿದ. ಪಪ್ಪ, ನನ್ನನ್ನು ಇಲ್ಲಿಂದ ಹೊರಗೆ ಕರೆದೊಯ್ಯಿರಿ, ಇಲ್ಲದಿದ್ದರೆ ನಾನು ಇಲ್ಲೇ ಸತ್ತು ಹೋಗುತ್ತೇನೆ. ಇಲ್ಲಿನ ಜನರು ತುಂಬಾ ಅಪಾಯಕಾರಿ. ಅವರು ನನ್ನನ್ನು ಹೊಡೆಯುತ್ತಾರೆ, ಬೈಯುತ್ತಾರೆ. ನನಗೆ ಮನೆಗೆ ಹೋಗಬೇಕು ಪಪ್ಪ. ಇದನ್ನು ಕೇಳುತ್ತಿದ್ದಂತೆ ಚಿಕ್ಕಪ್ಪನ ಕಣ್ಣುಗಳಿಂದ ಕಣ್ಣೀರು ಸುರಿಯತೊಡಗಿತು. ಅವರು ಮುಂದೆ ಹೋಗಿ ಸಲಾಕೆಗಳ ಮಧ್ಯದಿಂದ ಕೈಹಾಕಿ ವಿಕ್ರಮ್ ಮುಖ ಸವರುತ್ತಾ ಹೇಳಿದರು, ನನ್ನ ಸಿಂಹವೇ, ನನ್ನ ಮಗನೇ, ನೀನು ಧೈರ್ಯವಾಗಿರು. ನಾನು ನನ್ನ ಪೂರ್ಣ ಶಕ್ತಿ ಹಾಕುತ್ತಿದ್ದೇನೆ. ಪ್ರತಿಯೊಂದು ಪ್ರಯತ್ನವನ್ನೂ ಮಾಡುತ್ತಿದ್ದೇನೆ. ಅತಿ ಶೀಘ್ರದಲ್ಲೇ ನಿನ್ನನ್ನು ಇಲ್ಲಿಂದ ಕರೆದೊಯ್ಯುತ್ತೇನೆ. ಚಿಕ್ಕಪ್ಪನ ಧ್ವನಿ ಗದ್ಗದಿತವಾಗಿತ್ತು. ಅವರು ಮಗನಿಗೆ ಸಮಾಧಾನವನ್ನೇನೋ ಹೇಳುತ್ತಿದ್ದರು, ಆದರೆ ಅವರ ಮಾತಿನಲ್ಲಿ ಆತ್ಮವಿಶ್ವಾಸದ ಕೊರತೆಯಿತ್ತು. ನಾನು ಹಿಂದೆ ಗೋಡೆಗೆ ಒರಗಿಕೊಂಡು ಇದೆಲ್ಲವನ್ನೂ ನೋಡುತ್ತಿದ್ದೆ. ವಿಕ್ರಮ್ನ ಸ್ಥಿತಿ ಕಂಡು ನನಗೆ ಕನಿಕರ ಉಂಟಾಗಲಿಲ್ಲ. ಬದಲಾಗಿ ಅವನು ನನ್ನನ್ನೇ ನನ್ನ ಮನೆಯಿಂದ ಹೊರಹಾಕಿದ ಆ ದಿನದ ನೆನಪಾಗುತ್ತಿತ್ತು. ಪಪ್ಪ, ಆ ಠಾಕೂರ್ ಸುಳ್ಳು ಹೇಳುತ್ತಿದ್ದಾನೆ. ನಾನು ಅವನ ಮಗನನ್ನು ಬೇಕಂತಲೇ ತಳ್ಳಲಿಲ್ಲ. ಅದು ಕೇವಲ ಒಂದು ಅಪಘಾತವಾಗಿತ್ತು. ನೀವು ಯಾವುದಾದರೂ ದೊಡ್ಡ ವಕೀಲರನ್ನು ಯಾಕೆ ಕರೆದುಕೊಂಡು ಬರುತ್ತಿಲ್ಲ ಎಂದು ವಿಕ್ರಮ್ ಅಳುತ್ತಾ ಕೇಳಿದ. ಹೋಗಿದ್ದೆ ಮಗನೇ, ಅನೇಕ ದೊಡ್ಡ ವಕೀಲರ ಬಳಿ ಹೋಗಿದ್ದೆ. ಆದರೆ ಅವರೆಲ್ಲರೂ ನಿನ್ನ ಕೇಸ್ ತೆಗೆದುಕೊಳ್ಳಲು ನಿರಾಕರಿಸಿದರು. ನಂತರ ನಾನು ಇನ್ನೊಬ್ಬ ದೊಡ್ಡ ನಿರ್ಭೀತ ವಕೀಲ ಅರ್ಜುನ್ ಬಳಿಯೂ ಹೋಗಿದ್ದೆ. ಆದರೆ ಅವನನ್ನು ತಲುಪುವುದು ತುಂಬಾ ಕಷ್ಟವಾಗಿದೆ. ಚಿಕ್ಕಪ್ಪ ನಾಚಿಕೆಯಿಂದ ತಲೆ ತಗ್ಗಿಸಿದರು. ನಂತರ ವಿಕ್ರಮ್ ನನ್ನತ್ತ ನೋಡಿದ. ಅವನ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಅಸಹಾಯಕತೆಯಿತ್ತು. ಅವನು ನನ್ನಿಂದಲೂ ಸಹಾಯ ನಿರೀಕ್ಷಿಸುತ್ತಿರುವಂತೆ ಕಾಣುತ್ತಿತ್ತು. ಆದರೂ ನಾನು ಅವನಿಗೆ ಕೇವಲ ಒಬ್ಬ ನೌಕರನಾಗಿದ್ದೆ. ವಾಪಸ್ ಬರುವಾಗ ಚಿಕ್ಕಪ್ಪ ಪೂರ್ತಿ ಮೌನವಾಗಿದ್ದರು.
ಗಾಡಿ ಓಡಿಸುವಾಗ ಅವರು ಒಳಗಿನಿಂದ ಮುರಿದು ಹೋಗುತ್ತಿದ್ದಾರೆ ಎಂಬುದು ನನಗೆ ಅರಿವಾಯಿತು. ಸೂರಜ್ ಮಗನೇ. ಚಿಕ್ಕಪ್ಪ ಇದ್ದಕ್ಕಿದ್ದಂತೆ ಮೆಲುಧ್ವನಿಯಲ್ಲಿ ನನ್ನನ್ನು ಕರೆದರು. ಬಹುಶಃ ವರ್ಷಗಳ ನಂತರ ಅವರು ನನ್ನನ್ನು ಮಗನೇ ಎಂದು ಕರೆದಿದ್ದರು. ಹೇಳಿ ಚಿಕ್ಕಪ್ಪ. ನಾನು ಆಶ್ಚರ್ಯಚಕಿತನಾಗಿ ಕನ್ನಡಿಯ ಮೂಲಕ ಅವರನ್ನು ನೋಡಿದೆ. ನೀನು ನಿನ್ನ ಕೆಲಸದ ಮೇಲೆ ನಗರಕ್ಕೆ ಹೋಗುತ್ತಾ ಬರುತ್ತಾ ಇರುತ್ತೀಯಲ್ಲವೇ? ಹಾಗಾಗಿ ನಿನಗೆ ಅನೇಕ ವಿದ್ಯಾವಂತ ಮತ್ತು ಒಳ್ಳೆಯ ಜನರ ಪರಿಚಯವಿರಬಹುದು. ನಮಗೆ ಸಹಾಯ ಮಾಡಬಲ್ಲ ಅಂತಹ ಯಾವುದಾದರೂ ವಕೀಲರು ನಿನಗೆ ಗೊತ್ತಿಲ್ಲವೇ? ನೀನು ಕೇಳಿದಷ್ಟು ಹಣ ನೀಡಲು ನಾನು ಸಿದ್ಧನಿದ್ದೇನೆ. ಅವರ ಧಾಟಿಯು ಪ್ರಶ್ನೆ ಮಾಡುವಂತಿರಲಿಲ್ಲ, ಬದಲಾಗಿ ಭಿಕ್ಷುಕ ಬೇಡುವಂತಿತ್ತು. ನನ್ನನ್ನು ಬದುಕಿನಿಂದ ಹೊರಹಾಕಿದ ಆ ಮನುಷ್ಯ ಇಂದು ನನ್ನ ಬಳಿಯೇ ಸಹಾಯ ಬೇಡುತ್ತಿದ್ದನು. ನಾನು ಒಂದು ಕ್ಷಣ ಸುಮ್ಮನಿದ್ದೆ, ಏಕೆಂದರೆ ಇದು ನನ್ನ ಯೋಜನೆಯ ಭಾಗವಾಗಿರಲಿಲ್ಲ. ಆದರೆ ಈ ಅವಕಾಶ ಉತ್ತಮವಾಗಿತ್ತು. ಚಿಕ್ಕಪ್ಪ, ನಾನು ಒಬ್ಬ ಸಾಮಾನ್ಯ ಮನುಷ್ಯ. ಅಷ್ಟು ದೊಡ್ಡ ಜನರನ್ನು ನಾನು ಹೇಗೆ ತಾನೆ ತಿಳಿಯಲು ಸಾಧ್ಯ? ಆದರೆ ಆ ಅಡ್ವೊಕೇಟ್ ಅರ್ಜುನ್ ಬಹಳ ಸಮರ್ಥ ವ್ಯಕ್ತಿ ಎಂದು ಕೇಳಿದ್ದೇನೆ. ಅವರು ಈ ಕೇಸ್ ಕೈಗೆತ್ತಿಕೊಂಡರೆ ವಿಕ್ರಮ್ ಅಣ್ಣ ಬಚಾವಾಗಬಹುದು. ನಾನು ಕತ್ತಲೆಯಲ್ಲಿ ಬಾಣ ಬಿಟ್ಟೆ. ಆದರೆ ಅವರು ಸಿಗುವುದೇ ಇಲ್ಲವಲ್ಲ. ಚಿಕ್ಕಪ್ಪ ಕಿರಿಕಿರಿ ಮಾಡಿಕೊಳ್ಳುತ್ತಾ ಹೇಳಿದರು. ಅವರ ನಖರಗಳೇ ಮುಗಿಯುತ್ತಿಲ್ಲ. ನಾನು ಪ್ರಯತ್ನಿಸಿ ನೋಡಲೆ. ನಾನು ಭಯಪಡುವಂತೆ ನಟಿಸುತ್ತಾ ಒಂದು ಆಫರ್ ನೀಡಿದೆ. ನಿಜ ಹೇಳಬೇಕೆಂದರೆ ನನ್ನ ಶಾಲಾ ದಿನಗಳ ಹಳೆಯ ಗೆಳೆಯನೊಬ್ಬ ಕೋರ್ಟ್ನಲ್ಲಿ ಕ್ಲರ್ಕ್ ಆಗಿದ್ದಾನೆ. ಬಹುಶಃ ಅವನು ಏನಾದರೂ ದಾರಿ ತೋರಿಸಬಹುದು. ಇದನ್ನು ಕೇಳುತ್ತಿದ್ದಂತೆ ಚಿಕ್ಕಪ್ಪನ ಕಣ್ಣುಗಳಲ್ಲಿ ಭರವಸೆಯ ಕಿರಣ ಮೂಡಿತು. ಅವರು ಸೀಟಿನಿಂದ ಸ್ವಲ್ಪ ಮುಂದೆ ಬಂದು ಕೇಳಿದರು, ನಿಜವಾಗಿಯೂ ನೀನು ಇದನ್ನು ಮಾಡಿಸಬಲ್ಲೆಯಾ? ನೋಡು ಸೂರಜ್, ಒಂದು ವೇಳೆ ನೀನು ಈ ಮೀಟಿಂಗ್ ಮಾಡಿಸಿಕೊಟ್ಟರೆ ನಾನು ನಿನ್ನ ಈ ಉಪಕಾರವನ್ನು ಎಂದಿಗೂ ಮರೆಯುವುದಿಲ್ಲ. ನೀನು ಏನು ಕೇಳಿದರೂ ನೀಡುತ್ತೇನೆ. ನಾನು ಮನಸ್ಸಿನಲ್ಲಿ ಅಂದುಕೊಂಡೆ, ಏನು ಕೇಳುತ್ತೇನೋ ಅದನ್ನು ನೀಡಲು ಚಿಕ್ಕಪ್ಪ ನಿಮಗೆ ದೊಡ್ಡ ಹೃದಯ ಬೇಕಾಗುತ್ತದೆ. ನಂತರ ನಾನು ತಲೆ ಅಲ್ಲಾಡಿಸುತ್ತಾ ಹೇಳಿದೆ, ಸರಿ ಚಿಕ್ಕಪ್ಪ, ನಾನು ಇಂದೇ ನನ್ನ ಆ ಗೆಳೆಯನ ಜೊತೆ ಮಾತನಾಡುತ್ತೇನೆ. ನೀವು ಚಿಂತಿಸಬೇಡಿ. ರಾತ್ರಿ ಹವೇಲಿಯ ದೀಪಗಳು ಆರಿಹೋಗಿದ್ದವು. ನಾನು ನನ್ನ ಕ್ವಾರ್ಟರ್ಸ್ನಲ್ಲಿ ಕುಳಿತಿದ್ದೆ. ಬಾಗಿಲನ್ನು ಒಳಗಿನಿಂದ ಮುಚ್ಚಿ ಹಾಸಿಗೆಯ ಕೆಳಗೆ ಬಚ್ಚಿಟ್ಟಿದ್ದ ನನ್ನ ಎರಡನೇ ಮೊಬೈಲ್ ಹೊರತೆಗೆದೆ. ಈ ಮೊಬೈಲ್ ಮತ್ತು ನಂಬರ್ ಕೇವಲ ನನ್ನ ವಿಶೇಷ ಕ್ಲೈಂಟ್ಗಳು ಮತ್ತು ಸ್ಟಾಫ್ ಬಳಿ ಮಾತ್ರ ಇರುತ್ತಿತ್ತು. ನಾನು ನನ್ನ ಅಸಿಸ್ಟೆಂಟ್ ರೋಹಿತ್ಗೆ ಫೋನ್ ಮಾಡಿದೆ. ಹಲೋ ಸರ್. ಆ ಕಡೆಯಿಂದ ತಕ್ಷಣ ಉತ್ತರ ಬಂತು. ರೋಹಿತ್, ನಾಳೆ ಬೆಳಗ್ಗೆ 10 ಗಂಟೆಗೆ ಹರದೇವ್ ಸಿಂಗ್ಗೆ ಫೋನ್ ಮಾಡು ಎಂದು ನಾನು ನನ್ನ ವಕೀಲನ ಧಾಟಿಯಲ್ಲಿ ಹೇಳಿದೆ. ಅದು ನೌಕರ ಸೂರಜ್ನ ಧಾಟಿಗಿಂತ ಸಂಪೂರ್ಣ ಭಿನ್ನವಾಗಿತ್ತು. ನಾನು ಸೂಚನೆಗಳನ್ನು ನೀಡಿದೆ. ಅಡ್ವೊಕೇಟ್ ಅರ್ಜುನ್ ಅವರು ಫೈಲ್ ನೋಡಿದ್ದಾರೆ ಎಂದು ಅವರಿಗೆ ತಿಳಿಸು. ಕೇಸ್ ತುಂಬಾ ಸಂಕೀರ್ಣವಾಗಿದೆ, ಆದರೆ ಅವರು ಭೇಟಿಯಾಗಲು ಒಪ್ಪಿದ್ದಾರೆ ಎಂದು ಹೇಳು. ಸರಿ ಸರ್, ನನಗೆ ಅರ್ಥವಾಯಿತು. ಆದರೆ ಮೀಟಿಂಗ್ಗೆ ಯಾವ ಸಮಯ ನೀಡಲಿ ಎಂದು ರೋಹಿತ್ ಕೇಳಿದ. ನಾಡಿದ್ದು ಕೋರ್ಟ್ಗೆ ಬರಲು ಅವರಿಗೆ ತಿಳಿಸು. ಆದರೆ ಒಂದು ಮಾತು ನೆನಪಿಟ್ಟುಕೋ, ವಕೀಲ ಸಾಹೇಬರು ಬಹಳ ಕಷ್ಟಪಟ್ಟು ಒಪ್ಪಿದ್ದಾರೆ ಮತ್ತು ಇದು ಅವರಿಗೆ ಇರುವ ಕೊನೆಯ ಅವಕಾಶ ಎಂದು ಅವರಿಗೆ ನಂಬಿಸಬೇಕು. ಒಂದು ವೇಳೆ ಅವರು ತಡವಾಗಿ ಬಂದರೂ ಅಥವಾ ಯಾವುದೇ ಚಾಣಾಕ್ಷತನ ತೋರಿಸಲು ಪ್ರಯತ್ನಿಸಿದರೂ ವಕೀಲ ಸಾಹೇಬರು ಈ ಕೇಸ್ ಬಿಟ್ಟುಬಿಡುತ್ತಾರೆ ಎಂದು ಕಠಿಣವಾಗಿ ಹೇಳು ಎಂದೆ. ಸರ್, ನೀವು ಸ್ವಲ್ಪವೂ ಚಿಂತಿಸಬೇಡಿ. ಅವರು ತಲೆ ಎತ್ತದಂತೆ ನಾನು ಅವರನ್ನು ಸುತ್ತಿಸುತ್ತೇನೆ ಎಂದು ರೋಹಿತ್ ನಗತೊಡಗಿದ. ನಾನು ಫೋನ್ ಇಟ್ಟು ಕನ್ನಡಿಯತ್ತ ನೋಡಿ ಮುಗುಳ್ನಕ್ಕಿದೆ. ಬಲೆ ಸಿದ್ಧವಾಗಿತ್ತು. ಮೀನು ತಾನಾಗಿಯೇ ಗಾಳದತ್ತ ಬರುತ್ತಿತ್ತು. ನಾನು ಟೇಬಲ್ ಮೇಲಿದ್ದ ಕಾನೂನು ಪುಸ್ತಕವನ್ನು ತೆರೆದೆ. ನಾನು ವಿಕ್ರಮ್ನ ಕೇಸ್ ಸಿದ್ಧಪಡಿಸಬೇಕಿತ್ತು. ಇದು ಕೇವಲ ಚಿಕ್ಕಪ್ಪನನ್ನು ಮಣಿಸುವ ವಿಷಯವಾಗಿರಲಿಲ್ಲ, ಬದಲಾಗಿ ಒಬ್ಬ ನಿರಪರಾಧಿಯನ್ನು ಶಿಕ್ಷೆಯಿಂದ ಉಳಿಸುವ ವಿಷಯವೂ ಆಗಿತ್ತು. ವಿಕ್ರಮ್ ಕೆಟ್ಟವನಿರಬಹುದು, ಆದರೆ ಅವನು ಕೊಲೆಗಾರನಲ್ಲ ಎಂಬುದು ನನಗೆ ತಿಳಿದಿತ್ತು. ವೈಯಕ್ತಿಕ ಸೇಡಿಗಾಗಿ ನ್ಯಾಯ ಸತ್ತು ಹೋಗುವುದನ್ನು ನೋಡಲು ನನ್ನ ಆತ್ಮಸಾಕ್ಷಿ ಒಪ್ಪುತ್ತಿರಲಿಲ್ಲ. ನನ್ನ ಸೇಡು ಚಿಕ್ಕಪ್ಪನ ಅಹಂಕಾರದ ಮೇಲಿತ್ತೇ ಹೊರತು ಅವರ ಮಗನ ಜೀವನದ ಮೇಲಲ್ಲ. ಮರುದಿನ ಹವೇಲಿಯಲ್ಲಿ ಒಂದು ವಿಚಿತ್ರವಾದ ತಳಮಳವಿತ್ತು. ಯಾವುದೋ ಮಸೀಹನ ಕರೆಯನ್ನು ನಿರೀಕ್ಷಿಸುತ್ತಿರುವಂತೆ ಚಿಕ್ಕಪ್ಪ ಫೋನ್ ಪಕ್ಕದಲ್ಲೇ ಕುಳಿತಿದ್ದರು. ನಾನು ಅಂಗಳದಲ್ಲಿ ಕಾರು ತೊಳೆಯುತ್ತಿದ್ದೆ. ಆಗ ಫೋನ್ ರಿಂಗ್ ಆಯಿತು. ಹಲೋ. ಹೌದು ಹೌದು, ನಾನು ಹರದೇವ್ ಸಿಂಗ್ ಮಾತನಾಡುತ್ತಿದ್ದೇನೆ. ಅವರ ಧ್ವನಿ ನಡುಗುತ್ತಿತ್ತು. ನಾನು ಬಟ್ಟೆಯನ್ನು ಹಿಂಡುತ್ತಾ ಕಣ್ಣಿನ ಮೂಲೆಯಿಂದ ಅವರತ್ತ ನೋಡಿದೆ. ನಿಮಗೆ ತುಂಬಾ ಧನ್ಯವಾದಗಳು. ದೇವರು ನಿಮಗೆ ಒಳ್ಳೆಯದು ಮಾಡಲಿ. ನಾನು ತಲುಪುತ್ತೇನೆ. ಖಂಡಿತ ಸರಿಯಾದ ಸಮಯಕ್ಕೆ ಬರುತ್ತೇನೆ. ನಿಮ್ಮ ದೊಡ್ಡ ಉಪಕಾರ ಎಂದು ರಿಸೀವರ್ ಇಟ್ಟಾಗ ಚಿಕ್ಕಪ್ಪನ ಮುಖ ಅರಳಿತು. ಅವರು ವೇಗವಾಗಿ ಅಂಗಳಕ್ಕೆ ಬಂದರು. ಸೂರಜ್, ಎಲೈ ಸೂರಜ್ ಎಂದು ಸಂತೋಷದಿಂದ ಕೂಗಿದರು. ನಿನ್ನ ಕೆಲಸವಾಯಿತು ಮಗನೇ. ವಕೀಲ ಸಾಹೇಬರು ಒಪ್ಪಿದ್ದಾರೆ.
ನಾಡಿದ್ದು ಬರಲು ಹೇಳಿದ್ದಾರೆ. ಬಹುಶಃ ನಿನ್ನ ಶಿಫಾರಸು ಕೆಲಸ ಮಾಡಿದೆ ಅಥವಾ ನನ್ನ ಅದೃಷ್ಟವೇ ಖುಲಾಯಿಸಿದೆ ಅನ್ಸುತ್ತೆ. ನಾನು ನೆಟ್ಟಗೆ ನಿಂತು ಕೈಗಳಲ್ಲಿದ್ದ ನೊರೆಯನ್ನು ಸಾಬೂನಿನಿಂದ ಸ್ವಚ್ಛಗೊಳಿಸಿದೆ. ಇದು ತುಂಬಾ ಒಳ್ಳೆಯ ಸುದ್ದಿ ಚಿಕ್ಕಪ್ಪ. ದೇವರು ವಿಕ್ರಮ್ ಅಣ್ಣನನ್ನು ರಕ್ಷಿಸಲಿ. ತಯಾರಿ ಮಾಡಿಕೊಳ್ಳಿ, ನಾಡಿದ್ದು ನಾವು ಸಮಯಕ್ಕಿಂತ ಮೊದಲೇ ತಲುಪಬೇಕು ಎಂದೆ. ಈ ಸಲ ನಾನು ಯಾವುದೇ ತಪ್ಪು ಮಾಡಲು ಇಷ್ಟಪಡುವುದಿಲ್ಲ. ಈ ವಕೀಲರು ಕೈ ತಪ್ಪಿದರೆ ಎಲ್ಲವೂ ಮುಗಿದಂತೆ ಎಂದು ಚಿಕ್ಕಪ್ಪ ತಕ್ಷಣ ದೇವರ ಮುಂದೆ ತಲೆಬಾಗಿದರು. ಅವರು ದೇವರಿಗೆ ಧನ್ಯವಾದ ಹೇಳುತ್ತಿದ್ದರು. ಅವರನ್ನು ನೋಡಿ ನನಗೆ ಕನಿಕರವೂ ಬರುತ್ತಿತ್ತು ಮತ್ತು ನಗು ಕೂಡ ಬರುತ್ತಿತ್ತು. ಅವರು ಯಾವ ದೇವರಿಗೆ ಧನ್ಯವಾದ ಹೇಳುತ್ತಿದ್ದರೋ ಅದೇ ದೇವರು ಅವರ ಸಹಾಯದ ಹಗ್ಗವನ್ನು ಯಾರ ಸಹಾಯವನ್ನೂ ಬಯಸದ ಈ ಸೋದರಳಿಯನ ಕೈಗೆ ಕೊಟ್ಟಿದ್ದನು. ರಾತ್ರಿ ನಾನು ಚಿಕ್ಕಪ್ಪನಿಗೆ ಔಷಧಿ ನೀಡಲು ಅವರ ಕೋಣೆಗೆ ಹೋದಾಗ ಅವರು ಯಾವುದೋ ಆಳವಾದ ಆಲೋಚನೆಯಲ್ಲಿ ಮುಳುಗಿದ್ದರು. ಟೇಬಲ್ ಮೇಲೆ ಇಡು ಎಂದು ಅವರು ಸನ್ನೆ ಮಾಡಿದರು. ನಾನು ಔಷಧಿ ಇಟ್ಟು ಹಿಂತಿರುಗುವಾಗ ಅವರು ನನ್ನನ್ನು ತಡೆದರು. ಸೂರಜ್, ನಿನಗೆ ಅನಿಸುತ್ತದೆಯೇ ಎಲ್ಲವೂ ಸರಿಯಾಗುತ್ತದೆ ಎಂದು? ಅವರ ಧ್ವನಿಯಲ್ಲಿ ಅಂತಹ ಭಯವಿತ್ತು, ಅದನ್ನು ನಾನು ಹಿಂದೆಂದೂ ನೋಡಿರಲಿಲ್ಲ. ಅದು ಒಬ್ಬ ತಂದೆಯ ಭಯವಾಗಿತ್ತು. ನಾನು ಜೀವನದಲ್ಲಿ ಬಹಳ ಜನರನ್ನು ಕೆಳಕ್ಕೆ ಉರುಳಿಸಿದ್ದೇನೆ, ಆದರೆ ಇಂದು ನನ್ನ ಮಗನಿಗಾಗಿ ಭಯವಾಗುತ್ತಿದೆ. ವಿಕ್ರಮ್ಗೆ ಏನಾದರೂ ಆದರೆ ನಾನು ಬದುಕಲು ಸಾಧ್ಯವಿಲ್ಲ. ಅವರ ಕಣ್ಣುಗಳಲ್ಲಿ ತೇವಾಂಶವಿತ್ತು. ಆ ಕ್ಷಣದಲ್ಲಿ ಅವರಿಗೆ ಎಲ್ಲವನ್ನೂ ಹೇಳಿಬಿಡಬೇಕು ಎಂದು ನನ್ನ ಮನಸ್ಸು ತುಡಿಯಿತು. ನಾನಿದ್ದೇನೆ ಚಿಕ್ಕಪ್ಪ, ಎಲ್ಲವನ್ನೂ ಸಂಭಾಳಿಸುತ್ತೇನೆ ಎಂದು ಸಮಾಧಾನಪಡಿಸಲು ಬಯಸಿದೆ. ಆದರೆ ತಕ್ಷಣ ತಂದೆಯ ಮುಖ ನೆನಪಾಯಿತು. ಮನೆಯಿಂದ ಹೊರಹಾಕುವಾಗ ನನಗೆ ನೀಡಿದ ಆ ತಳ್ಳಾಟಗಳು ನೆನಪಾದವು. ದೇವರು ಎಲ್ಲವನ್ನೂ ಸರಿಪಡಿಸುತ್ತಾನೆ ಚಿಕ್ಕಪ್ಪ. ನೀವು ಕೇವಲ ನಿಮ್ಮ ಉದ್ದೇಶವನ್ನು ಶುದ್ಧವಾಗಿಟ್ಟುಕೊಳ್ಳಿ. ಸಹಾಯವು ದೇವರ ಮೇಲಿನ ನಂಬಿಕೆಯಿಂದಲೇ ಬರುತ್ತದೆ ಎಂದು ಹೇಳಿ ನಾನು ಕೋಣೆಯಿಂದ ಹೊರಬಂದೆ. ನಾಡಿದ್ದಿನ ದಿನ ತುಂಬಾ ಭಾರವಾಗಿರಲಿದೆ ಎಂಬುದು ನನಗೆ ತಿಳಿದಿತ್ತು. ಚಿಕ್ಕಪ್ಪ ನಿರೀಕ್ಷೆಯೊಂದಿಗೆ ಕೋರ್ಟ್ಗೆ ಹೋಗಲಿದ್ದಾರೆ ಮತ್ತು ಅಲ್ಲಿ ಅವರು ತಮ್ಮ ಜೀವನದ ಅತಿದೊಡ್ಡ ಆಘಾತವನ್ನು ಎದುರಿಸಲಿದ್ದಾರೆ. ಸ್ಟೇಜ್ ಸಿದ್ಧವಾಗಿತ್ತು, ಪಾತ್ರಗಳು ತಮ್ಮ ತಮ್ಮ ಜಾಗದಲ್ಲಿ ನಿಂತಿದ್ದವು. ಕೇವಲ ಪರದೆ ಸರಿಯುವುದಷ್ಟೇ ಬಾಕಿಯಿತ್ತು. ರಾತ್ರಿಯ ಕೊನೆಯ ಜಾವವಾಗಿತ್ತು ಮತ್ತು ಹವೇಲಿಯಲ್ಲಿ ಒಂದು ವಿಚಿತ್ರವಾದ ನಿರ್ಜನತೆ ಆವರಿಸಿತ್ತು. ಮೌನ ಎಷ್ಟೊಂದು ಗಾಢವಾಗಿತ್ತೆಂದರೆ ದೂರದಲ್ಲಿ ನಾಯಿ ಬೊಗಳುವ ಶಬ್ದವು ಎದೆನಡುಗಿಸುವಂತಿತ್ತು. ನಾನು ನನ್ನ ಕ್ವಾರ್ಟರ್ಸ್ನಲ್ಲಿ ಕುಳಿತು ಮರುದಿನದ ತಯಾರಿ ನಡೆಸುತ್ತಿದ್ದೆ. ನನ್ನ ಮಂಚದ ಮೇಲೆ 2 ಉಡುಪುಗಳಿದ್ದವು. ಒಂದು ಹವೇಲಿಯ ಡ್ರೈವರ್ನ ಗುರುತಾಗಿದ್ದ ಬಟ್ಟೆ ಮತ್ತು ಇನ್ನೊಂದು ನಗರದ ಅತಿದೊಡ್ಡ ವಕೀಲನ ಗೌರವವಾಗಿದ್ದ ಕಪ್ಪು ಕೋಟು. ಬಾಗಿಲಿನ ಮೇಲೆ ಶಬ್ದವಾಯಿತು. ನಾನು ತಕ್ಷಣ ವಕೀಲರ ಬಟ್ಟೆಗಳನ್ನು ಬಚ್ಚಿಟ್ಟೆ. ಎಲ್ಲಾ ಪುಸ್ತಕಗಳನ್ನು ಮಂಚದ ಕೆಳಗೆ ತಳ್ಳಿ ಚಾದರವನ್ನು ಸರಿಯಾಗಿ ಹರಡಿದೆ. ನಂತರ ಬಾಗಿಲು ತೆರೆದೆ. ಎದುರು ಚಿಕ್ಕಪ್ಪ ನಿಂತಿದ್ದರು. ಅವರ ಮುಖದ ಮೇಲೆ ಆತಂಕವಿತ್ತು ಮತ್ತು ಕೈಯಲ್ಲಿ ಫೈಲ್ ನಡುಗುತ್ತಿತ್ತು. ಸೂರಜ್ ಮಗನೇ, ನೀನು ಇನ್ನೂ ಎಚ್ಚರವಾಗಿದ್ದೀಯಾ? ಅವರ ಧ್ವನಿಯಲ್ಲಿ ಮೊದಲಿರುತ್ತಿದ್ದ ಗತ್ತು ಇರಲಿಲ್ಲ. ಹೌದು ಚಿಕ್ಕಪ್ಪ, ಮಲಗಲಿದ್ದೆ. ಬೆಳಿಗ್ಗೆ ಬೇಗ ಹೊರಡಬೇಕಲ್ಲವೇ ಎಂದೆ. ಹೌದು, ಅದನ್ನೇ ನೆನಪಿಸಲು ಬಂದೆ. ಬೆಳಿಗ್ಗೆ ಯಾವುದೇ ತಪ್ಪಿಗೆ ಅವಕಾಶವಿರಬಾರದು. ನಾವು 1 ನಿಮಿಷ ತಡವಾದರೂ ವಕೀಲ ಸಾಹೇಬರು ಮೀಟಿಂಗ್ ಕ್ಯಾನ್ಸಲ್ ಮಾಡುತ್ತಾರೆ. ಅವರು ಸಮಯ ಪಾಲನೆಯಲ್ಲಿ ತುಂಬಾ ಕಟ್ಟುನಿಟ್ಟು ಎಂದು ಕೇಳಿದ್ದೇನೆ. ಚಿಕ್ಕಪ್ಪ ಆತಂಕದಿಂದ ಹಣೆಯ ಮೇಲೆ ಕೈ ಇಟ್ಟುಕೊಂಡರು. ನೀವು ಚಿಂತಿಸಬೇಡಿ, ನಾನು ಅಲಾರಾಂ ಇಟ್ಟು ಮಲಗುತ್ತೇನೆ. ಗಾಡಿ ಪೂರ್ತಿ ಸಿದ್ಧವಾಗಿದೆ, ಟ್ಯಾಂಕ್ ಕೂಡ ಫುಲ್ ಇದೆ ಎಂದು ನಾನು ಅವರಿಗೆ ಭರವಸೆ ನೀಡಿದೆ. ಚಿಕ್ಕಪ್ಪ ಅಲ್ಲೇ ಹೊಸ್ತಿಲ ಮೇಲೆ ಕುಳಿತುಕೊಂಡರು. ಅವರು ಒಳಗಿನಿಂದ ಎಷ್ಟು ಹೆದರಿದ್ದರೆಂದರೆ ಅವರಿಗೆ ಒಂಟಿತನ ಕಾಡುತ್ತಿತ್ತು. ಸೂರಜ್, ನಿನಗೆ ಗೊತ್ತಾ, ಇಂದು ನನಗೆ ನಿದ್ದೆ ಬರುತ್ತಿಲ್ಲ. ನನ್ನ ವಿಕ್ರಮಲ್ಲಿ ಜೈಲಿನ ತಣ್ಣನೆಯ ನೆಲದ ಮೇಲೆ ಮಲಗಿರಬಹುದು. ಅವನು ಮಖಮಲ್ ಹಾಸಿಗೆ ಇಲ್ಲದೆ ಮಲಗುತ್ತಲೇ ಇರಲಿಲ್ಲ. ಅವನು ಏನಾದರೂ ತಿಂದಿದ್ದಾನೋ ಇಲ್ಲವೋ ಗೊತ್ತಿಲ್ಲ. ಚಿಕ್ಕಪ್ಪನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಬಂದವು. ನಾನು ಅವರ ಪಕ್ಕದಲ್ಲೇ ಕುಳಿತುಕೊಂಡೆ. ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಬಿರುಗಾಳಿ ಎದ್ದಿತ್ತು. ಇದೇ ಮನುಷ್ಯ ನನ್ನನ್ನು ನನ್ನ ತಂದೆಯ ಮನೆಯಿಂದ ಹೊರಹಾಕಿ ಈ ನೌಕರರ ಕ್ವಾರ್ಟರ್ಸ್ಗೆ ಎಸೆದಿದ್ದನು. ಅಂದು ಅವನಿಗೆ ನನ್ನ ನಿದ್ದೆಯ ಬಗ್ಗೆಯಾಗಲಿ ಅಥವಾ ಹಸಿವಿನ ಬಗ್ಗೆಯಾಗಲಿ ಕಾಳಜಿ ಇರಲಿಲ್ಲ. ಆದರೆ ಇಂದು ಕಾಲ ಎಲ್ಲವನ್ನೂ ಸರಿಗಟ್ಟಿಸಿತ್ತು. ಚಿಕ್ಕಪ್ಪ, ದೇವರು ಎಲ್ಲವನ್ನೂ ಸರಿಪಡಿಸುತ್ತಾನೆ. ಈ ಸಮಯವೂ ಕಳೆದು ಹೋಗುತ್ತದೆ ಎಂದು ನಾನು ಯಾವಾಗಲೂ ಹೇಳುವ ಮಾತನ್ನೇ ಹೇಳಿದೆ. ಈ ಸಮಯ ಎಂದಿಗೂ ಬಾರದೇ ಇರುತ್ತಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ನಾನು ಹಳ್ಳಿಯ ಠಾಕೂರರ ಜೊತೆ ಶತ್ರುತ್ವ ಬೆಳೆಸಿಕೊಳ್ಳಬಾರದಿತ್ತು. ಈಗ ನನಗೆ ನನ್ನ ಸಂಪತ್ತು, ಜಮೀನು ಎಲ್ಲವೂ ವ್ಯರ್ಥ ಎನಿಸುತ್ತಿದೆ. ನನ್ನ ಮಗನೇ ಉಳಿಯದಿದ್ದರೆ ಇದೆಲ್ಲವೂ ಯಾವ ಕೆಲಸಕ್ಕೆ ಬರುತ್ತದೆ? ಚಿಕ್ಕಪ್ಪ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಎದ್ದು ನಿಂತರು. ಹಿರಿದಿರಲಿ, ನೀನು ಮಲಗು.
ಬೆಳಿಗ್ಗೆ ಪ್ರಯಾಣ ಬಹಳ ದೂರವಿದೆ ಎಂದು ಹೇಳುತ್ತಾ ಅವರು ಕತ್ತಲೆಯಲ್ಲಿ ಮಾಯವಾದರು. ನಾನು ಬಾಗಿಲು ಮುಚ್ಚಿ ದೀರ್ಘವಾದ ಉಸಿರು ಬಿಟ್ಟೆ. ಚಿಕ್ಕಪ್ಪನ ತಳಮಳ ಕಂಡು ನನಗೆ ಸಂತೋಷವಾಗಲಿಲ್ಲ. ಆದರೆ ಕರ್ಮದ ಫಲ ಅಚಲವಾಗಿದೆ ಎಂಬ ನೆಮ್ಮದಿ ಮಾತ್ರ ಸಿಕ್ಕಿತು. ಬೆಳಿಗ್ಗೆ ಸೂರ್ಯ ಉದಯಿಸುವ ಮೊದಲೇ ನಾವು ನಗರದತ್ತ ಹೊರಟೆವು. ಮಂಜು ಬಹಳ ದಟ್ಟವಾಗಿತ್ತು ಮತ್ತು ದೂರದ ದೃಶ್ಯಗಳು ಸರಿಯಾಗಿ ಕಾಣಿಸುತ್ತಿರಲಿಲ್ಲ. ಗಾಡಿ ಓಡಿಸುವಾಗ ನಾನು ಪದೇ ಪದೇ ಕನ್ನಡಿಯ ಮೂಲಕ ಚಿಕ್ಕಪ್ಪನನ್ನು ನೋಡುತ್ತಿದ್ದೆ. ಅವರು ಹಿಂದಿನ ಸೀಟಿನಲ್ಲಿ ಕುಳಿತು ಹೊರಗೆ ನೋಡುತ್ತಿದ್ದರು ಮತ್ತು ಪದೇ ಪದೇ ಗಡಿಯಾರದ ಕಡೆಗೆ ದೃಷ್ಟಿ ಹರಿಸುತ್ತಿದ್ದರು. ಸೂರಜ್, ಗಾಡಿ ವೇಗವಾಗಿ ಓಡಿಸು. ನಾವು ಹೇಗಾದರೂ ಮಾಡಿ 9 ಗಂಟೆಗೆ ಕೋರ್ಟ್ ತಲುಪಬೇಕು, ಚಿಕ್ಕಪ್ಪ ಆತಂಕದಿಂದ ಹೇಳಿದರು. ಚಿಕ್ಕಪ್ಪ, ಮಂಜು ಬಹಳ ಹೆಚ್ಚಾಗಿದೆ. ಗಾಡಿ ವೇಗವಾಗಿ ಓಡಿಸಿದರೆ ದೇವರಿಚ್ಛೆಯಂತೆ ಯಾವುದಾದರೂ ಅಪಘಾತವಾಗಬಹುದು. ನಾವು ಸಮಯಕ್ಕೆ ಸರಿಯಾಗಿ ತಲುಪುತ್ತೇವೆ. ನೀವು ಗಾಬರಿಪಡಬೇಡಿ ಎಂದು ನಾನು ಮೃದುವಾಗಿ ವಿವರಿಸಿದೆ. ಅಯ್ಯೋ, ಗಾಬರಿಯಾಗದೆ ಇನ್ನೇನು ಮಾಡಲಿ? ನಿನಗೆ ಗೊತ್ತಲ್ಲವೇ, ಇದು ನಮಗಿರುವ ಕೊನೆಯ ಭರವಸೆ. ಒಂದು ವೇಳೆ ಆ ವಕೀಲ ಅರ್ಜುನ್ ಸಿಂಗ್ ಈ ಕೇಸ್ ತೆಗೆದುಕೊಳ್ಳಲು ನಿರಾಕರಿಸಿದರೆ ವಿಕ್ರಮ್ನನ್ನು ಯಾರೂ ಉಳಿಸಲು ಸಾಧ್ಯವಿಲ್ಲ. ವಕೀಲರ ಅಸಿಸ್ಟೆಂಟ್ ಸ್ಪಷ್ಟವಾಗಿ ಹೇಳಿದ್ದಾನೆ, ಸಾಹೇಬರು ಮೂಡಿ ಮನುಷ್ಯ ಎಂದು. ಅವರಿಗೆ ಫೈಲ್ ಇಷ್ಟವಾದರೆ ಮಾತ್ರ ಮಾತನಾಡುತ್ತಾರೆ, ಇಲ್ಲದಿದ್ದರೆ ಭೇಟಿಯೂ ಮಾಡುವುದಿಲ್ಲ. ಚಿಕ್ಕಪ್ಪನ ಧ್ವನಿ ನಡುಗುತ್ತಿತ್ತು. ನಾನು ಮನಸ್ಸಿನಲ್ಲೇ ನಕ್ಕುಕೊಂಡೆ. ಅಡ್ವೊಕೇಟ್ ಅರ್ಜುನ್ ಅವರ ಮೂಡ್ ಇಂದು ಕೇವಲ ಒಂದು ವಿಷಯದ ಮೇಲೆ ನಿಂತಿದೆ. ಅದುವೇ ನ್ಯಾಯ ಎಂಬುದು ಅವರಿಗೆ ತಿಳಿದಿರಲಿಲ್ಲ. ನಗರಕ್ಕೆ ಪ್ರವೇಶಿಸುತ್ತಿದ್ದಂತೆ ಗದ್ದಲ ಹೆಚ್ಚಾಯಿತು. ಗಾಡಿಗಳ ಶಬ್ದ ಮತ್ತು ಜೀವನದ ಓಟ ಶುರುವಾಗಿತ್ತು. ನಾನು ಗಾಡಿಯನ್ನು ಕೋರ್ಟ್ನತ್ತ ತಿರುಗಿಸಿದೆ. ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಇಂದಿನ ದಿನ ನನ್ನ ಬದುಕಿನ ಅತ್ಯಂತ ವಿಶೇಷವಾದ ದಿನವಾಗಿತ್ತು. ಇಂದು ನಾನು ಡ್ರೈವರ್ ಸೂರಜ್ನಿಂದ ಅಡ್ವೊಕೇಟ್ ಅರ್ಜುನ್ ಆಗಿ ಬದಲಾಗಲಿದ್ದೆ. ನಾನು ಗಾಡಿಯನ್ನು ಕೋರ್ಟ್ನ ಮುಖ್ಯದ್ವಾರದಿಂದ ಸ್ವಲ್ಪ ದೂರದಲ್ಲೇ ನಿಲ್ಲಿಸಿದೆ. ಚಿಕ್ಕಪ್ಪ, ಗಾಡಿಯನ್ನು ಪಾರ್ಕಿಂಗ್ನಲ್ಲಿ ಹಾಕಲು ಸಮಯ ಹಿಡಿಯುತ್ತದೆ. ನೀವು ಇಲ್ಲೇ ಇಳಿದುಕೊಳ್ಳಿ, ಇದರಿಂದ ನಿಮಗೆ ತಡವಾಗುವುದಿಲ್ಲ. ನಾನು ಗಾಡಿ ನಿಲ್ಲಿಸಿ ಬರುತ್ತೇನೆ ಎಂದು ನಾನು ಸಮಜಾಯಿಷಿ ನೀಡಿದೆ. ಹೌದು, ಇದು ಸರಿ. ನೀನು ಹೇಳುವುದು ನಿಜ. ಚಿಕ್ಕಪ್ಪ ತಕ್ಷಣ ಗಾಡಿಯಿಂದ ಇಳಿದರು. ಅವರು ತಮ್ಮ ಕೋಟನ್ನು ಸರಿಪಡಿಸಿಕೊಂಡು ಫೈಲನ್ನು ಎದೆಗೆ ಹತ್ತಿರವಾಗಿ ಹಿಡಿದುಕೊಂಡರು. ನಾನು ಅಸಿಸ್ಟೆಂಟ್ ಬಳಿ ಹೋಗುತ್ತಿದ್ದೇನೆ, ನೀನು ಗಾಡಿ ನಿಲ್ಲಿಸಿ ಅಲ್ಲೇ ಬಾ ಎಂದು ಹೇಳಿ ಅವರು ವೇಗವಾಗಿ ಜನರ ಗುಂಪಿನಲ್ಲಿ ಮಾಯವಾದರು. ನಾನು ನೆಮ್ಮದಿಯ ಉಸಿರು ಬಿಟ್ಟೆ. ಮೊದಲ ಹಂತ ಪೂರ್ಣಗೊಂಡಿತ್ತು. ನಾನು ಗಾಡಿಯನ್ನು ಸಾಮಾನ್ಯ ಪಾರ್ಕಿಂಗ್ ಬದಲಿಗೆ ವಕೀಲರಿಗಾಗಿ ಮೀಸಲಿಟ್ಟ ಪಾರ್ಕಿಂಗ್ ಕಡೆಗೆ ತಿರುಗಿಸಿದೆ. ಗೇಟ್ನಲ್ಲಿದ್ದ ಗಾರ್ಡ್ ಗಾಡಿಯನ್ನು ಗುರುತಿಸಿ ತಕ್ಷಣ ಸೆಲ್ಯೂಟ್ ಮಾಡಿ ಬ್ಯಾರಿಯರ್ ಸರಿಸಿದನು. ನಾನು ಗಾಡಿಯನ್ನು ಪಾರ್ಕ್ ಮಾಡಿ ನನ್ನ ಚೇಂಬರ್ನ ಹಿಂದಿನ ಬಾಗಿಲಿನತ್ತ ಹೆಜ್ಜೆ ಹಾಕಿದೆ. ಈ ದಾರಿಯನ್ನು ಕೇವಲ ನನ್ನ ಪರ್ಸನಲ್ ಸ್ಟಾಫ್ ಮಾತ್ರ ಬಳಸುತ್ತಿದ್ದರು. ನಾನು ವೇಗವಾಗಿ ಮೆಟ್ಟಿಲುಗಳನ್ನು ಹತ್ತಿ ನನ್ನ ಆಫೀಸ್ ಪ್ರವೇಶಿಸಿದೆ. ನನ್ನ ಅಸಿಸ್ಟೆಂಟ್ ರೋಹಿತ್ ಅಲ್ಲಿಯೇ ಇದ್ದು ನನಗಾಗಿ ಕಾತರದಿಂದ ಕಾಯುತ್ತಿದ್ದನು. ಸರ್, ನೀವು ಬಂದಿರಾ? ಹರದೇವ್ ಸಿಂಗ್ ಬಂದಿದ್ದಾರೆ. ಅವರು ಹೊರಗೆ ವೇಟಿಂಗ್ ರೂಂನಲ್ಲಿ ಕುಳಿತಿದ್ದಾರೆ. ರೋಹಿತ್ ನನಗೆ ಮಾಹಿತಿ ನೀಡಿದನು. ಒಳ್ಳೆಯದು, ಅವರು ಅಲ್ಲೇ ಕುಳಿತಿರಲಿ. ಅವರು ಯಾರನ್ನು ಭೇಟಿಯಾಗಲು ಬಂದಿದ್ದಾರೆ ಎಂಬ ಅರಿವು ಅವರಿಗೆ ಆಗಬೇಕು ಎಂದು ಹೇಳಿ ನಾನು ನನ್ನ ಪ್ರೈವೇಟ್ ರೂಂಗೆ ಹೋದೆ. ಅಲ್ಲಿ ನಾನು ಡ್ರೈವರ್ ಉಡುಪನ್ನು ಬಿಚ್ಚಿಟ್ಟೆ. ಕನ್ನಡಿಯ ಮುಂದೆ ನಿಂತು ನನ್ನ ಬಿಳಿ ಶರ್ಟ್ ತೊಟ್ಟು ಕಪ್ಪು ಟೈ ಕಟ್ಟಿಕೊಂಡೆ. ನಂತರ ನನ್ನ ಅಧಿಕಾರವನ್ನು ತೋರಿಸುವ ಆ ಕಪ್ಪು ಕೋಟನ್ನು ಧರಿಸಿದೆ. ಕೂದಲನ್ನು ಸರಿಪಡಿಸಿಕೊಂಡು ಮಣಿಕಟ್ಟಿಗೆ ಗಡಿಯಾರ ಕಟ್ಟಿದೆ. ಕನ್ನಡಿಯ ಮುಂದೆ ಈಗ ಡ್ರೈವರ್ ಸೂರಜ್ ಅಲ್ಲ, ಬದಲಾಗಿ ಅಡ್ವೊಕೇಟ್ ಅರ್ಜುನ್ ನಿಂತಿದ್ದನು. ನನ್ನ ಕಣ್ಣುಗಳಲ್ಲಿ ಅಂದು ನನ್ನ ತಂದೆಯ ಕಣ್ಣುಗಳಲ್ಲಿರುತ್ತಿದ್ದ ಅದೇ ಹೊಳಪಿತ್ತು. ನಾನು ರೋಹಿತ್ಗೆ ಇಂಟರ್ಕಾಮ್ನಲ್ಲಿ ಕಾಲ್ ಮಾಡಿದೆ. ಏನು ಪರಿಸ್ಥಿತಿ ರೋಹಿತ್? ಸರ್, ಅವರು ತುಂಬಾ ಗಾಬರಿಯಾಗಿದ್ದಾರೆ. ಪದೇ ಪದೇ ನೀರು ಕುಡಿಯುತ್ತಿದ್ದಾರೆ. ಸರ್, ಈಗ ಒಂದು ಇಂಪಾರ್ಟೆಂಟ್ ಮೀಟಿಂಗ್ನಲ್ಲಿದ್ದಾರೆ, ಈಗಷ್ಟೇ ಫ್ರೀ ಆಗಲಿದ್ದಾರೆ ಎಂದು ಅವರಿಗೆ ತಿಳಿಸಿದ್ದೇನೆ ಎಂದು ರೋಹಿತ್ ನಗುತ್ತಾ ಹೇಳಿದನು. ಸರಿ, ಅವರಿಗೆ ಇನ್ನೂ 15 ನಿಮಿಷ ಕಾಯುವಂತೆ ಮಾಡು. ಅವರ ಅಹಂಕಾರವೆಲ್ಲ ಮಣ್ಣು ಪಾಲಾಗಲಿ ಎಂದು ನಾನು ಬಯಸುತ್ತೇನೆ. ಅವರು ನನ್ನ ಮುಂದೆ ಬಂದಾಗ ಕೇವಲ ಒಬ್ಬ ಮೊರೆಯಿಡುವ ವ್ಯಕ್ತಿಯಾಗಿರಬೇಕು ಎಂದು ಸೂಚನೆ ನೀಡಿ ನಾನು ಕುರ್ಚಿಯ ಮೇಲೆ ಕುಳಿತು ವಿಕ್ರಮ್ ಕೇಸ್ ಫೈಲ್ ಅನ್ನು ಮತ್ತೆ ನೋಡತೊಡಗಿದೆ. ಕೇಸ್ ದುರ್ಬಲವಾಗಿತ್ತು, ಆದರೆ ಅಸಾಧ್ಯವೇನೂ ಆಗಿರಲಿಲ್ಲ. ಪೊಲೀಸರ ತನಿಖೆಯಲ್ಲಿ ಬಹಳಷ್ಟು ಲೋಪದೋಷಗಳಿದ್ದವು. ಠಾಕೂರ್ ಸಾಹೇಬರು ಭಾವೋದ್ವೇಗಕ್ಕೆ ಒಳಗಾಗಿ ರಿಪೋರ್ಟ್ ದಾಖಲಿಸಿದ್ದರು, ಆದರೆ ಬಲವಾದ ಪುರಾವೆಗಳ ಕೊರತೆಯಿತ್ತು. ಸರಿಯಾದ ರೀತಿಯಲ್ಲಿ ವಾದ ಮಂಡಿಸಿದರೆ ವಿಕ್ರಮ್ ಖುಲಾಸೆಯಾಗುವ ಸಾಧ್ಯತೆಯಿತ್ತು. ಆದರೆ ನನ್ನ ಉದ್ದೇಶ ಕೇವಲ ವಿಕ್ರಮ್ನನ್ನು ಉಳಿಸುವುದಷ್ಟೇ ಆಗಿರಲಿಲ್ಲ, ಬದಲಾಗಿ ಚಿಕ್ಕಪ್ಪನಿಗೆ ಅವರ ತಪ್ಪಿನ ಅರಿವು ಮಾಡಿಸುವುದೂ ಆಗಿತ್ತು. ಇತ್ತ ವೇಟಿಂಗ್ ರೂಂನಲ್ಲಿ ಚಿಕ್ಕಪ್ಪನ ಸ್ಥಿತಿ ತುಂಬಾ ಗಂಭೀರವಾಗಿತ್ತು.
ಆ ಕೊಠಡಿ ಯಾವುದೋ 5 ಸ್ಟಾರ್ ಹೋಟೆಲ್ನ ಲಾಬಿಯಂತಿತ್ತು. ಮೃದುವಾದ ಸೋಫಾಗಳು, ತಣ್ಣನೆಯ ಗಾಳಿ ಮತ್ತು ಗೋಡೆಗಳ ಮೇಲೆ ದೊಡ್ಡ ದೊಡ್ಡ ಪೇಂಟಿಂಗ್ಗಳು. ಚಿಕ್ಕಪ್ಪ ತಮ್ಮ ಜೀವನದಲ್ಲಿ ಇಂತಹ ವಕೀಲರ ಆಫೀಸ್ ನೋಡಿಯೇ ಇರಲಿಲ್ಲ. ಅಲ್ಲಿಗೆ ಬಂದಿದ್ದ ಇತರ ಕ್ಲೈಂಟ್ಗಳು ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳಂತೆ ಕಾಣುತ್ತಿದ್ದರು. ಯಾರೋ ಉದ್ಯಮಿಗಳಿದ್ದರೆ ಇನ್ನು ಕೆಲವರು ರಾಜಕಾರಣಿಗಳಾಗಿದ್ದರು. ಚಿಕ್ಕಪ್ಪ ಅವರೆಲ್ಲರ ನಡುವೆ ತಮ್ಮನ್ನು ತಾವು ತುಂಬಾ ಚಿಕ್ಕವರೆಂದು ಭಾವಿಸುತ್ತಿದ್ದರು. ರೋಹಿತ್ ಅವರ ಬಳಿ ಬಂದು ಮತ್ತೊಂದು ಫೈಲನ್ನು ಅವರ ಮುಂದಿನ ಟೇಬಲ್ ಮೇಲಿಟ್ಟನು. ಹರದೇವ್ಜಿ, ವಕೀಲ ಸಾಹೇಬರು ಇನ್ನೂ ಫ್ರೀ ಆಗಿಲ್ಲ. ಅವರ ಬಳಿ ಒಬ್ಬ ದೊಡ್ಡ ಮಂತ್ರಿಯ ಫೋನ್ ಬಂದಿದೆ. ನೀವು ಇನ್ನೂ ಸ್ವಲ್ಪ ಸಮಯ ಕಾಯಬೇಕಾಗುತ್ತದೆ ಎಂದು ರೋಹಿತ್ ಬಹಳ ಗತ್ತಿನಿಂದ ಹೇಳಿದನು. ಚಿಕ್ಕಪ್ಪ ಅಂದರು, ಪರವಾಗಿಲ್ಲ ಮಗನೇ, ನಾನು ಕಾಯುತ್ತೇನೆ. ಒಮ್ಮೆ ಮೀಟಿಂಗ್ ಆದರೆ ಸಾಕು, ದೊಡ್ಡ ಉಪಕಾರವಾಗುತ್ತದೆ. ಹಳ್ಳಿಯಲ್ಲಿ ಯಾರನ್ನೂ ತನ್ನ ಹವೇಲಿಯ ಮುಂದೆ 5 ನಿಮಿಷ ಕೂಡ ಕಾಯಿಸುತ್ತಿರದ ಅದೇ ಮನುಷ್ಯ ಇಂದು ಇಲ್ಲಿ ಗಂಟೆಗಟ್ಟಲೆ ಕುಳಿತಿದ್ದನು. 15 ನಿಮಿಷಗಳ ನಂತರ ನಾನು ರೋಹಿತ್ಗೆ ಸನ್ನೆ ಮಾಡಿದೆ. ರೋಹಿತ್ ವೇಟಿಂಗ್ ರೂಂಗೆ ಹೋಗಿ ಘೋಷಿಸಿದನು, ಹರದೇವ್ ಸಿಂಗ್ ಜಿ, ವಕೀಲ ಸಾಹೇಬರು ಮಾತನಾಡಲು ಫ್ರೀ ಆಗಿದ್ದಾರೆ. ನನ್ನ ಜೊತೆ ಬನ್ನಿ. ಚಿಕ್ಕಪ್ಪ ತಕ್ಷಣ ಎದ್ದು ನಿಂತರು. ನಡುಗುವ ಕೈಗಳಿಂದ ತಮ್ಮ ಬಟ್ಟೆಗಳನ್ನು ಸರಿಪಡಿಸಿಕೊಂಡರು. ದೇವರ ಹೆಸರು ಸ್ಮರಿಸುತ್ತಾ ರೋಹಿತ್ನ ಹಿಂದೆ ಹೊರಟರು. ಅವರು ಒಂದು ಉದ್ದವಾದ ಗ್ಯಾಲರಿಯ ಮೂಲಕ ಸಾಗುತ್ತಿದ್ದರು. ಅದರ ಎರಡೂ ಬದಿಗಳಲ್ಲಿ ನನ್ನ ಅವಾರ್ಡ್ಗಳು ಮತ್ತು ಶೀಲ್ಡ್ಗಳಿದ್ದವು. ಚಿಕ್ಕಪ್ಪನ ಕಣ್ಣುಗಳು ಆ ಯಶಸ್ಸನ್ನು ಕಂಡು ಇನ್ನಷ್ಟು ಅಚ್ಚರಿಯಿಂದ ಅರಳುತ್ತಿದ್ದವು. ನನ್ನ ಆಫೀಸ್ನ ದೊಡ್ಡ ಬಾಗಿಲಿನ ಹೊರಗೆ 2 ಗಾರ್ಡ್ಗಳು ನಿಂತಿದ್ದರು. ಅವರು ರೋಹಿತ್ನನ್ನು ಕಂಡು ಬಾಗಿಲು ತೆರೆದರು. ಒಳಗೆ ರೋಹಿತ್ ದಾರಿ ಮಾಡಿಕೊಟ್ಟನು. ಚಿಕ್ಕಪ್ಪ ದೀರ್ಘವಾಗಿ ಉಸಿರು ಬಿಟ್ಟು ಒಳಗೆ ಪ್ರವೇಶಿಸಿದರು. ಕೊಠಡಿ ತುಂಬಾ ವಿಶಾಲವಾಗಿತ್ತು. ಎದುರಿಗೆ ಒಂದು ದೊಡ್ಡ ಟೇಬಲ್ ಇತ್ತು. ಅದರ ಹಿಂದೆ ಒಬ್ಬ ವ್ಯಕ್ತಿ ಕುರ್ಚಿಯ ಬೆನ್ನಿನತ್ತ ಮುಖ ತಿರುಗಿಸಿ ಕುಳಿತು ಫೈಲ್ ಓದುತ್ತಿದ್ದನು. ಕೊಠಡಿಯಲ್ಲಿ ನಿಶಬ್ದ ಆವರಿಸಿತ್ತು. ನಮಸ್ತೆ ಸರ್, ಚಿಕ್ಕಪ್ಪ ಬಹಳ ನಡುಗುವ ಧ್ವನಿಯಲ್ಲಿ ಹೇಳಿದರು. ನಾನು ಒಂದು ಕ್ಷಣ ಏನನ್ನೂ ಮಾತನಾಡಲಿಲ್ಲ. ನಂತರ ನಿಧಾನವಾಗಿ ಫೈಲ್ ಮುಚ್ಚಿದೆ. ಕುರ್ಚಿಯನ್ನು ತಿರುಗಿಸಿ ಚಿಕ್ಕಪ್ಪನತ್ತ ನೋಡಿದೆ. ನಾನು ಆ ಸಮಯದಲ್ಲಿ ಕಪ್ಪು ಕನ್ನಡಕ ಧರಿಸಿದ್ದೆ. ಆದ್ದರಿಂದ ಅವರಿಗೆ ತಕ್ಷಣ ನನ್ನ ಕಣ್ಣುಗಳನ್ನು ನೋಡಲು ಸಾಧ್ಯವಾಗಲಿಲ್ಲ. ನಮಸ್ತೆ ಹರದೇವ್ಜಿ, ನಾನು ನನ್ನ ಗಂಭೀರ ಮತ್ತು ಗತ್ತಿನ ಧ್ವನಿಯಲ್ಲಿ ಉತ್ತರಿಸಿದೆ. ಕುಳಿತುಕೊಳ್ಳಿ. ಚಿಕ್ಕಪ್ಪ ಕುಳಿತರು ನಿಜ, ಆದರೆ ಅವರ ಕಣ್ಣುಗಳು ಈಗ ನನ್ನ ಮೇಲೆ ನೆಟ್ಟಿದ್ದವು. ಬಹುಶಃ ನನ್ನ ಧ್ವನಿ ಅವರಿಗೆ ಪರಿಚಿತವಾಗಿರಬೇಕು ಅಥವಾ ನನ್ನ ಮುಖದ ಲಕ್ಷಣಗಳು ಅವರಿಗೆ ಏನನ್ನೋ ನೆನಪಿಸುತ್ತಿರಬೇಕು. ಆದರೆ ನಗರದ ಈ ಪ್ರಸಿದ್ಧ ವಕೀಲ ತನ್ನದೇ ಡ್ರೈವರ್ ಆಗಿರಬಹುದು ಎಂದು ಊಹಿಸುವ ಸ್ಥಿತಿಯಲ್ಲಿ ಅವರ ಮೆದುಳು ಇರಲಿಲ್ಲ. ನಾನು ನಿಮ್ಮ ಮಗನ ಕೇಸ್ ಓದಿದ್ದೇನೆ ಎಂದು ಹೇಳುತ್ತಾ ಮಾತು ಶುರು ಮಾಡಿದೆ. ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ. ಭೈರವ್ ಠಾಕೂರ್ ಬಲವಾದ ಬಲೆ ಹೆಣೆದಿದ್ದಾರೆ. ಗಂಭೀರವಾದ ಕಲಂಗಳನ್ನು ಹಾಕಲಾಗಿದೆ. ಜೀವಾವಧಿ ಶಿಕ್ಷೆ ಅಥವಾ ಗಲ್ಲು ಶಿಕ್ಷೆಯಾಗುವ ಸಾಧ್ಯತೆಗಳು ತುಂಬಾ ಹೆಚ್ಚಿವೆ. ಚಿಕ್ಕಪ್ಪನ ಮುಖ ಬೆಳ್ಳಗಾಯಿತು. ಅವರು ಕೈಮುಗಿದು ಬೇಡಿಕೊಂಡರು, ವಕೀಲ ಸಾಹೇಬರೇ, ದೇವರಿಗಾಗಿ ನನ್ನ ಮಗನನ್ನು ಉಳಿಸಿಕೊಡಿ. ನನ್ನ ಬಳಿ ಎಷ್ಟು ಹಣವಿದೆಯೋ ಎಲ್ಲವನ್ನೂ ತೆಗೆದುಕೊಳ್ಳಿ. ನೀವು ಏನು ಹೇಳುತ್ತೀರೋ ಅದನ್ನು ನಾನು ಮಾಡುತ್ತೇನೆ. ದಯವಿಟ್ಟು ನನ್ನ ವಿಕ್ರಮ್ನನ್ನು ಉಳಿಸಿ. ಅವನು ನಿರಪರಾಧಿ, ಅವನಿಂದ ತಪ್ಪಾಗಿದೆ ನಿಜ, ಆದರೆ ಅವನು ಕೊಲೆಗಾರನಲ್ಲ. ನಾನು ಶಾಂತವಾಗಿ ಅವರನ್ನು ನೋಡಿದೆ. ನಿಮ್ಮ ಬಳಿ ಹಣವಂತೂ ತುಂಬಾ ಇದೆ ಹರದೇವ್ ಸಿಂಗ್. ನೀವು ನಿಮ್ಮ ಅಣ್ಣನ ಮಗನಿಂದ ಕಿತ್ತುಕೊಂಡ ಹಣವಿದೆಯಲ್ಲವೇ, ಅದು ಕೂಡ ನಿಮ್ಮ ಬಳಿಯೇ ಇದೆ, ಹೌದಲ್ಲವೇ? ಇದನ್ನು ಕೇಳುತ್ತಿದ್ದಂತೆ ಚಿಕ್ಕಪ್ಪನಿಗೆ ಕರೆಂಟ್ ಶಾಕ್ ಹೊಡೆದಂತಾಯಿತು. ಅವರು ಇದ್ದ ಜಾಗದಲ್ಲೇ ಕಲ್ಲಾದರು. ಅವರ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ನೀವು, ಆದರೆ ನಿಮಗೆ ಇದೆಲ್ಲ ಹೇಗೆ ಗೊತ್ತು? ಅವರ ಧ್ವನಿ ಗಂಟಲಲ್ಲೇ ಸಿಲುಕಿಕೊಂಡಿತು. ವಕೀಲ, ನಾನು ಹರದೇವ್ ಸಾಹೇಬರೇ. ಕ್ಲೈಂಟ್ನ ರಕ್ತನಾಳಗಳ ಪರಿಚಯವಿರುವುದು ನನ್ನ ಕೆಲಸ ಎಂದು ನಾನು ಮುಗುಳ್ನಗುತ್ತಾ ಹೇಳಿದೆ ಮತ್ತು ನಿಧಾನವಾಗಿ ನನ್ನ ಕಪ್ಪು ಕನ್ನಡಕವನ್ನು ತೆಗೆದು ಮೇಜಿನ ಮೇಲಿಟ್ಟೆ. ಈಗ ನನ್ನ ಕಣ್ಣುಗಳು ಅವರ ಕಣ್ಣುಗಳನ್ನು ನೇರವಾಗಿ ನೋಡುತ್ತಿದ್ದವು. ಅಂದು ರಾತ್ರಿ ಅವರು ಕಾರಿನ ರಿಯರ್ ವ್ಯೂ ಮಿರರ್ನಲ್ಲಿ ನೋಡಿದ ಅದೇ ಕಣ್ಣುಗಳು. ವರ್ಷಗಳಿಂದ ಅವರ ಅನ್ಯಾಯವನ್ನು ಮೌನವಾಗಿ ಸಹಿಸುತ್ತಿದ್ದ ಅದೇ ಕಣ್ಣುಗಳು. ಗಮನಿಸಿ ನೋಡಿ ಹರದೇವ್ ಸಾಹೇಬರೇ, ನೀವು ನನ್ನನ್ನು ಗುರುತಿಸಲಿಲ್ಲವೇ? ನಾನು ನಿಮ್ಮ ಮನೆಯ ಡ್ರೈವರ್ ಸೂರಜ್ ಎಂದು ಕುರ್ಚಿಯಿಂದ ಸ್ವಲ್ಪ ಮುಂದೆ ಬಾಗಿ ಹೇಳಿದೆ. ಚಿಕ್ಕಪ್ಪನ ಕಣ್ಣುಗಳಲ್ಲಿ ಗುರುತಿಸುವಿಕೆಯ ಒಂದು ಮಿಂಚು ಮೂಡಿದ ತಕ್ಷಣವೇ ಅದು ಭಯ ಮತ್ತು ಅಪನಂಬಿಕೆಯಾಗಿ ಬದಲಾಯಿತು. ಅವರ ಬಾಯಿ ಹಾಗೆಯೇ ತೆರೆದು ಉಳಿಯಿತು. ಅವರು ಏನೋ ಹೇಳಲು ಬಯಸಿದರು, ಆದರೆ ಪದಗಳು ಹೊರಬರಲಿಲ್ಲ. ಕೊಠಡಿಯಲ್ಲಿ ಒಂದು ಭಾರವಾದ ಮೌನ ಆವರಿಸಿತು. ಅದು ಬಿರುಗಾಳಿ ಬರುವ ಮುನ್ಸೂಚನೆಯನ್ನು ನೀಡುತ್ತಿತ್ತು. ನನ್ನ ಸ್ಟಾಫ್ ತಕ್ಷಣ ಅವರಿಗೆ ನೀರು ನೀಡಿದರು. ಆದರೆ ಚಿಕ್ಕಪ್ಪನ ಗಂಟಲಿನಿಂದ ನೀರು ಕೆಳಗೆ ಇಳಿಯುತ್ತಿರಲಿಲ್ಲ.
ಕೊಠಡಿಯಲ್ಲಿ ಈಗ ಗಾಢವಾದ ಮೌನವಿತ್ತು. ಕೇವಲ ಗೋಡೆ ಗಡಿಯಾರದ ಟಿಕ್ ಟಿಕ್ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ನೀವು ನನ್ನ ಮಾತು ಕೇಳಿದಿರಲ್ಲವೇ? ಈ ಕೇಸ್ ತುಂಬಾ ಕಷ್ಟಕರವಾಗಿದೆ. ಚಿಕ್ಕಪ್ಪನ ಧ್ವನಿ ಇದ್ದಕ್ಕಿದ್ದಂತೆ ಗದ್ಗದಿತವಾಯಿತು. ಅವರು ಕಣ್ಣೆತ್ತಿ ನನ್ನನ್ನು ನೋಡುವ ಧೈರ್ಯವನ್ನೂ ಮಾಡುತ್ತಿರಲಿಲ್ಲ. ನನ್ನನ್ನು ಕ್ಷಮಿಸಿಬಿಡು ಮಗನೇ. ನಾನು ನಿನ್ನ ಜೊತೆ ತುಂಬಾ ಕೆಟ್ಟದಾಗಿ ನಡೆದುಕೊಂಡೆ. ನಾನು ನಿನ್ನ ಹಕ್ಕನ್ನು ಕಿತ್ತುಕೊಂಡೆ ಎಂದು ಅವರು ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಇಂದು ದೇವರು ನನ್ನನ್ನು ಯಾವ ಸ್ಥಾನದಲ್ಲಿ ತಂದು ನಿಲ್ಲಿಸಿದ್ದಾನೆಂದರೆ, ಹಿಂದೆ ನಾನು ನಿನ್ನನ್ನು ನಿಲ್ಲಿಸಿದ್ದ ಅದೇ ಸ್ಥಾನದಲ್ಲಿ ಇಂದು ನಾನಿದ್ದೇನೆ. ನನ್ನ ಮಗ ನಿರಪರಾಧಿ, ಅವನನ್ನು ಉಳಿಸಿಕೊಡು. ನಾನು ಎದ್ದು ಚಿಕ್ಕಪ್ಪನ ಬಳಿ ಹೋಗಿ ನಿಂತುಕೊಂಡೆ. ವಿಕ್ರಮ್ ನಿರಪರಾಧಿ ಎಂದು ನನಗೆ ತಿಳಿದಿದೆ, ಮತ್ತು ನೀವು ನನ್ನ ಜೊತೆ ಏನೇನು ಮಾಡಿದ್ದೀರಿ ಎಂಬುದು ಕೂಡ ನನಗೆ ತಿಳಿದಿದೆ. ಆದರೆ ನೀವು ಎಂತಹವರೋ ಅಂತಹವನು ನಾನಲ್ಲ. ನಾನು ಒಬ್ಬ ವಕೀಲ ಮತ್ತು ನಿರಪರಾಧಿಗೆ ಸಹಾಯ ಮಾಡುವುದು ನನ್ನ ಕರ್ತವ್ಯ. ನಾನು ಚಿಕ್ಕಪ್ಪನ ಕೈಯಿಂದ ಫೈಲ್ ಪಡೆದು ಮತ್ತೆ ಕುರ್ಚಿಯ ಮೇಲೆ ಕುಳಿತುಕೊಂಡೆ ಮತ್ತು ಅವರಿಗೆ ಭರವಸೆ ನೀಡಿದೆ, ನಾನು ನಿಮ್ಮ ಈ ಕೇಸ್ ಖಂಡಿತವಾಗಿಯೂ ಹೋರಾಡುತ್ತೇನೆ. ಅವರು ನಂಬಲಾಗದ ದೃಷ್ಟಿಯಿಂದ ನನ್ನನ್ನು ನೋಡಿದರು. ಅವರ ಕಣ್ಣುಗಳಿಂದ ಕಣ್ಣೀರು ಸುರಿಯತೊಡಗಿತು ಮತ್ತು ಅವರು ನನ್ನ ಪಾದಗಳಿಗೆ ಬೀಳಲು ಹೋದರು. ಬೇಡ ಚಿಕ್ಕಪ್ಪ, ನಾನು ತಕ್ಷಣ ಅವರನ್ನು ತಡೆದೆ. ನೀವು ನನ್ನ ತಂದೆಯ ಸ್ಥಾನದಲ್ಲಿದ್ದೀರಿ. ದಯವಿಟ್ಟು ನನ್ನನ್ನು ಮುಜುಗರಕ್ಕೆ ಈಡುಮಾಡಬೇಡಿ. ಆದರೆ ಇದಕ್ಕೊಂದು ಷರತ್ತು ಇದೆ. ಅವರು ಗಾಬರಿಯಿಂದ ನನ್ನತ್ತ ನೋಡತೊಡಗಿದರು. ನೀವು ಎಲ್ಲರ ಮುಂದೆ ಒಪ್ಪಿಕೊಳ್ಳಬೇಕು, ನನ್ನ ತಂದೆಯ ಆಸ್ತಿಯನ್ನು ನೀವು ಬಲವಂತವಾಗಿ ಕಬಳಿಸಿದ್ದಿರಿ ಎಂದು. ನಾನು ಆ ಆಸ್ತಿಯನ್ನು ನನಗೆ ವಾಪಸ್ ನೀಡಿ ಎಂದು ಕೇಳುತ್ತಿಲ್ಲ, ಏಕೆಂದರೆ ಇಂದು ನನಗೆ ಅದರ ಅಗತ್ಯವಿಲ್ಲ. ಇಂದು ನಾನು ಆ ಆಸ್ತಿಗಿಂತ 2ರಷ್ಟು ಸಂಪತ್ತು ಗಳಿಸುವಷ್ಟು ಸಮರ್ಥನಾಗಿದ್ದೇನೆ. ಆದರೆ ಪ್ರಪಂಚದ ಮುಂದೆ ಈ ಸತ್ಯವನ್ನು ನೀವು ಒಪ್ಪಿಕೊಳ್ಳಬೇಕು ಎಂದು ನಾನು ಬಯಸುತ್ತೇನೆ. ಇದರಿಂದ ಯಾವುದೇ ಮನುಷ್ಯ ಅನಾಥನ ಹಕ್ಕನ್ನು ಕಬಳಿಸುವ ಧೈರ್ಯ ಮಾಡಬಾರದು. ಯಾರಿಗೆ ಗೊತ್ತು ಆ ಅನಾಥನೊಳಗೆ ಎಂತಹ ಶಕ್ತಿ ಅಡಗಿದೆಯೆಂದರೆ, ಒಂದು ಕಾಲದಲ್ಲಿ ನಾವೇ ಅವನ ಮುಂದೆ ತಲೆಬಾಗಬೇಕಾದ ಅನಿವಾರ್ಯತೆ ಬರಬಹುದು. ಇದನ್ನು ಕೇಳಿ ಚಿಕ್ಕಪ್ಪ ಅಚ್ಚರಿಯಿಂದ ನನ್ನನ್ನು ನೋಡಿದರು. ಕೇವಲ ಇಷ್ಟೇ ಷರತ್ತೇ? ನೀನು ನನ್ನಿಂದ ಎಲ್ಲವನ್ನೂ ಯಾಕೆ ಕೇಳಬಾರದು ಮಗನೇ? ನಾನು ಎಲ್ಲವನ್ನೂ ನೀಡಲು ಸಿದ್ಧನಿದ್ದೇನೆ. ನಾನು ಶಾಂತವಾಗಿ ಆದರೆ ದೃಢವಾದ ಧ್ವನಿಯಲ್ಲಿ ಹೇಳಿದೆ, ನನಗೆ ಈಗ ನಿಮ್ಮ ಸಂಪತ್ತು ಬೇಡ. ನನಗೆ ಕೇವಲ ನನ್ನ ಕಳೆದುಹೋದ ಸ್ಥಾನ ಮತ್ತು ಗೌರವ ಬೇಕು. ನೀವು ಸುಳ್ಳಿನ ಪರದೆಯಲ್ಲಿ ಮುಚ್ಚಿಟ್ಟಿದ್ದ ಆ ಸತ್ಯ ನನಗೆ ಬೇಕು. ಚಿಕ್ಕಪ್ಪ ನನ್ನ ಷರತ್ತನ್ನು ಒಪ್ಪಿಕೊಂಡರು ಮತ್ತು ಅಳುತ್ತಾ ನನ್ನ ತಲೆಯ ಮೇಲೆ ಕೈಯಿಟ್ಟರು. ನೀನು ಗೆದ್ದೆ ಸೂರಜ್ ಮತ್ತು ನಾನು ಸೋತೆ. ಇಂದು ನನಗೆ ಅರಿವಾಯಿತು, ಒಬ್ಬ ಮನುಷ್ಯ ದೊಡ್ಡವನಾಗುವುದು ಹಣದಿಂದಲ್ಲ, ತನ್ನ ಆತ್ಮಸಾಕ್ಷಿಯಿಂದ ಎಂದು. ಆದರೆ ನನಗೆ ಇನ್ನೂ ಅರ್ಥವಾಗುತ್ತಿಲ್ಲ. ನೀನು ನನ್ನ ಕಣ್ಣುಗಳ ಮುಂದೆಯೇ ಇದ್ದುಕೊಂಡು ಇಷ್ಟು ದೊಡ್ಡ ವಕೀಲನಾಗಿದ್ದು ಯಾವಾಗ ಮತ್ತು ನನಗೆ ಇದು ತಿಳಿಯಲೇ ಇಲ್ಲವಲ್ಲ? ಇದೆಲ್ಲವೂ ಹೇಗೆ ಸಾಧ್ಯವಾಯಿತು? ಚಿಕ್ಕಪ್ಪನ ಅಚ್ಚರಿ ಕಂಡು ನನಗೆ ನಗು ಬಂತು. ನಂತರ ನಾನು ಮೊದಲಿನಿಂದಲೂ ನಡೆದದ್ದನ್ನೆಲ್ಲ ಅವರಿಗೆ ವಿವರಿಸಿದೆ. ನಗರದಲ್ಲಿ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಟ್ಟು ನಾನು ಹೇಗೆ ಹಣ ಸಂಗ್ರಹಿಸಿದೆ ಎಂದು ತಿಳಿಸಿದೆ. ಸ್ಕಾಲರ್ಶಿಪ್ ಪರೀಕ್ಷೆಗಳನ್ನು ಬರೆದು ಪ್ರವೇಶಾತಿ ಪಡೆದೆ. ನಾನು ನಗರದಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎಂದು ಅವರಿಗೆ ಸುಳ್ಳು ಹೇಳುತ್ತಿದ್ದೆ. ಆದರೆ ವಾಸ್ತವದಲ್ಲಿ ನಾನು ನನ್ನ ವಿದ್ಯಾಭ್ಯಾಸದ ಜೊತೆಗೆ ನ್ಯಾಯಾಲಯದಲ್ಲಿ ಪ್ರಾಕ್ಟೀಸ್ ಮಾಡುತ್ತಿದ್ದೆ. ನನ್ನ ಸಾಮರ್ಥ್ಯವನ್ನು ಕಂಡು ಕೆಲವು ಹಿರಿಯ ವಕೀಲರು ನನಗೆ ತಮ್ಮ ಜೂನಿಯರ್ ಆಗಿ ಕೆಲಸ ಮಾಡುವ ಅವಕಾಶ ನೀಡಿದರು. ವರ್ಷ ಕಳೆದಂತೆ ನನ್ನ ಅನುಭವ ಹೆಚ್ಚುತ್ತಾ ಹೋಯಿತು. ಆದರೆ ಅನೇಕ ವಕೀಲರು ಕೇವಲ ಶ್ರೀಮಂತರ ಪರವಾಗಿ ಮಾತ್ರ ಕೆಲಸ ಮಾಡುವುದನ್ನು ನಾನು ಗಮನಿಸಿದೆ. ಆದ್ದರಿಂದ ನಾನು ಅವರೆಲ್ಲರಿಗಿಂತ ಭಿನ್ನವಾದ ಸತ್ಯದ ಹಾದಿಯನ್ನು ಆರಿಸಿಕೊಂಡೆ. ನಾನು ಅನೇಕ ಬಡ ರೈತರು ಮತ್ತು ಕೂಲಿ ಕಾರ್ಮಿಕರ ಕೇಸ್ಗಳನ್ನು ಶ್ರೀಮಂತರ ವಿರುದ್ಧ ಉಚಿತವಾಗಿ ಹೋರಾಡಿದೆ. ಆರಂಭದಲ್ಲಿ ನನಗೆ ಬಹಳ ತೊಂದರೆಗಳು ಎದುರಾದವು. ಕೊಲೆ ಬೆದರಿಕೆಗಳು ಕೂಡ ಬಂದವು. ಆದರೆ ನಾನು ಒಂದೊಂದಾಗಿ ಕೇಸ್ಗಳನ್ನು ಗೆಲ್ಲುತ್ತಾ ಹೋದಂತೆ ನನ್ನ ಜೊತೆ ಜನರ ಶಕ್ತಿ ಬೆಳೆಯುತ್ತಾ ಹೋಯಿತು. ನಾನು ಒಬ್ಬ ನಿರ್ಭೀತ ಮತ್ತು ಧೈರ್ಯಶಾಲಿ ವಕೀಲನೆಂದು ಪ್ರಸಿದ್ಧನಾದೆ. ಪ್ರತಿಯೊಬ್ಬರೂ ನನ್ನನ್ನು ಗುರುತಿಸಲು ಶುರು ಮಾಡಿದರು ಮತ್ತು ನಾನು ನ್ಯಾಯದ ರಕ್ಷಕ ಎಂಬುದು ಜನರಿಗೆ ಅರ್ಥವಾಯಿತು. ಇದರ ನಂತರ ನನ್ನ ಬಳಿ ದೊಡ್ಡ ದೊಡ್ಡ ಕ್ಲೈಂಟ್ಗಳು ಬರಲಾರಂಭಿಸಿದರು ಮತ್ತು ನನ್ನ ಪ್ರಭಾವ ದೊಡ್ಡ ಮಟ್ಟದ ಜನರ ನಡುವೆ ಬೆಳೆಯಿತು. ಇಂದು ಅರ್ಜುನ್ ಸಿಂಗ್ ಎಂಬ ನನ್ನ ಹೆಸರನ್ನು ತಿಳಿಯದ ಯಾವುದೇ ದೊಡ್ಡ ಉದ್ಯಮಿ ಅಥವಾ ಮಂತ್ರಿ ಇಲ್ಲ. ಇದು 1 ವರ್ಷದ ಪ್ರಯಾಣವಲ್ಲ ಚಿಕ್ಕಪ್ಪ. ಇದು ನಾನು ಏಕಾಂಗಿಯಾಗಿ ನಿಮ್ಮೆಲ್ಲರಿಂದಲೂ ವಿಷಯ ಮುಚ್ಚಿಟ್ಟು ನಡೆಸಿದ ಅನೇಕ ವರ್ಷಗಳ ಹೋರಾಟ. ಇದು ನನಗೆ ತುಂಬಾ ಕಷ್ಟಕರವಾಗಿತ್ತು. ಆದರೆ ನಾನು ಎಂದಿಗೂ ಸೋಲೊಪ್ಪಲಿಲ್ಲ ಮತ್ತು ಯಾರ ಕೈ ಹಿಡಿದಿದ್ದೇನೋ ಅವರನ್ನು ಸೋಲಲು ಬಿಡಲಿಲ್ಲ. ನಾನು ಈ ಮಾತುಗಳನ್ನು ಹೇಳುತ್ತಿದ್ದಂತೆಯೇ ನಗರದ ಅತ್ಯಂತ ದೊಡ್ಡ ಉದ್ಯಮಿ ಬಲವಂತ್ ರಾಯ್ ನನ್ನನ್ನು ಭೇಟಿಯಾಗಲು ಕಾಯುತ್ತಿದ್ದಾರೆ ಎಂದು ನನ್ನ ಅಸಿಸ್ಟೆಂಟ್ ತಿಳಿಸಿದನು. ನಾನು ತಕ್ಷಣ ಅವರನ್ನು ಒಳಗೆ ಕಳುಹಿಸಲು ಹೇಳಿದೆ. ಅವರು ತಮ್ಮ ಬಾಡಿಗಾರ್ಡ್ಗಳ ಜೊತೆ ಒಳಗೆ ಬರುತ್ತಿದ್ದಂತೆಯೇ ನನ್ನನ್ನು ಅಪ್ಪಿಕೊಂಡರು.
ನಾನು ಅವರ ಒಂದು ಕಠಿಣವಾದ ಕೇಸ್ ಗೆದ್ದಿದ್ದಕ್ಕೆ ಅವರು ಕೃತಜ್ಞತೆ ಸಲ್ಲಿಸಲು ಬಂದಿದ್ದರು. ಇದೆಲ್ಲವನ್ನೂ ಕಂಡು ಚಿಕ್ಕಪ್ಪನ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ತಮ್ಮ ಮನೆಯಲ್ಲಿ ಒಬ್ಬ ಸಾಮಾನ್ಯ ನೌಕರನಾಗಿ ಕೆಲಸ ಮಾಡುತ್ತಿದ್ದ ಹುಡುಗನ ಅಸಲಿ ಗುರುತು ತಮ್ಮ ಊಹೆಗೂ ಮೀರಿದ್ದು ಎಂಬುದು ಅವರಿಗೆ ಇನ್ನೂ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಸ್ವಲ್ಪ ಸಮಯದ ನಂತರ ಬಲವಂತ್ರಾಯ್ ಹೋದ ಮೇಲೆ ಚಿಕ್ಕಪ್ಪ ಅಲ್ಲೇ ಕುರ್ಚಿಯ ಮೇಲೆ ಧಪ್ಪನೆ ಕುಳಿತುಕೊಂಡರು. ಅವರ 2 ಕೈಗಳು ಜೋಡಿಸಲ್ಪಟ್ಟಿದ್ದವು ಮತ್ತು ಅವರು ಗದ್ಗದಿತ ಧ್ವನಿಯಲ್ಲಿ ಪದೇ ಪದೇ ಕ್ಷಮೆ ಕೇಳುತ್ತಿದ್ದರು. ನಾನು ಚಿಕ್ಕಪ್ಪನಿಗೆ ಹೇಳಿದೆ, ನೀವು ಇದೆಲ್ಲವನ್ನೂ ಮಾಡಬೇಡಿ. ನೀವು ಮನೆಗೆ ಹೋಗಿ ಇನ್ನು ಮುಂದೆ ಎಲ್ಲವನ್ನೂ ನಾನು ಸಂಭಾಳಿಸುತ್ತೇನೆ. ಮುಂದಿನ 2 ವಾರಗಳು ಬಹಳ ಗದ್ದಲದಿಂದ ಕೂಡಿದ್ದವು. ನಾನು ವಿಕ್ರಮ್ ಕೇಸ್ ಹೋರಾಡಿದೆ. ವಿಕ್ರಮ್ ಬಿಡುಗಡೆಯಾದ ಮೇಲೆ ಹವೇಲಿಯಲ್ಲಿ ಸೂರಜ್ಗೆ ಎಂತಹ ಗೌರವ ಸಿಗುತ್ತದೆ? ನ್ಯಾಯಾಲಯದಲ್ಲಿ ನನ್ನ ವಾದಗಳು ಠಾಕೂರರ ಸುಳ್ಳು ಸಾಕ್ಷಿಗಳನ್ನು ಧೂಳೀಪಟ ಮಾಡಿದವು. ವಿಕ್ರಮ್ ಮಾಡಿದ್ದು ಕೇವಲ ಆತ್ಮರಕ್ಷಣೆಗಾಗಿ ಸೆಲ್ಫ್ ಡಿಫೆನ್ಸ್ ಹೊರತು ಅದು ಯಾವುದೇ ಸಂಚಿನ ಭಾಗವಾಗಿರಲಿಲ್ಲ ಎಂದು ನಾನು ಸಾಬೀತುಪಡಿಸಿದೆ. ನನ್ನ ಕಾನೂನು ಸಮರ ಎಷ್ಟೊಂದು ಪ್ರಬಲವಾಗಿತ್ತೆಂದರೆ ನ್ಯಾಯಾಧೀಶರು ವಿಕ್ರಮ್ಗೆ ಜಾಮೀನು ಮಂಜೂರು ಮಾಡಲೇಬೇಕಾಯಿತು ಮತ್ತು ಕೇಸ್ ಮುಕ್ತಾಯದ ಹಂತಕ್ಕೆ ಬಂದಿತು. ಯಾವ ದಿನ ವಿಕ್ರಮ್ ಬಿಡುಗಡೆಯಾಗಿ ಹಳ್ಳಿಗೆ ಮರಳಿದನೋ ಅಂದು ಇಡೀ ಹಳ್ಳಿಯಲ್ಲಿ ಸಂಭ್ರಮದ ವಾತಾವರಣವಿತ್ತು. ಆದರೆ ಅಸಲಿ ನಾಟಕ ಇನ್ನೂ ಬಾಕಿಯಿತ್ತು. ಅಂದೇ ಸಂಜೆ ಚಿಕ್ಕಪ್ಪ ಪಂಚಾಯತ್ ಕರೆದರು. ಕೇಸ್ ಸೋತಿದ್ದರಿಂದ ಕೋಪಗೊಂಡಿದ್ದ ಠಾಕೂರ್ ಕೂಡ ಅಲ್ಲಿ ಹಾಜರಿದ್ದರು. ಇಡೀ ಹಳ್ಳಿ ನೆರೆದಿತ್ತು. ಚಿಕ್ಕಪ್ಪ ಎಲ್ಲರ ಮುಂದೆ ನಿಂತುಕೊಂಡರು. ಅವರು ತಲೆ ತಗ್ಗಿಸಿದ್ದರು. ತಾನು ಮಾಡಿದ ತಪ್ಪುಗಳ ಅರಿವಾಗಿರುವ ವಿಕ್ರಮ್ ಕೂಡ ಅವರ ಪಕ್ಕದಲ್ಲೇ ನಿಂತಿದ್ದನು. ನನ್ನ ಸಹೋದರರೇ, ಚಿಕ್ಕಪ್ಪನ ಧ್ವನಿ ನಡುಗುತ್ತಿತ್ತು. ನಾನು ಇಂದು ನಿಮ್ಮೆಲ್ಲರ ಮುಂದೆ ಒಂದು ವಿಷಯ ಒಪ್ಪಿಕೊಳ್ಳಲು ಬಯಸುತ್ತೇನೆ. ಜನಸಮೂಹದಲ್ಲಿ ಮೌನ ಆವರಿಸಿತು. ಹರದೇವ್ ಸಿಂಗ್ ಏನು ಹೇಳಲಿದ್ದಾರೆ ಎಂದು ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದರು. ನನ್ನ ಅಣ್ಣ ತೀರಿಕೊಂಡ ನಂತರ ಅವರು ಸಾಲದಲ್ಲಿದ್ದರು ಮತ್ತು ನಾನೇ ಆ ಸಾಲ ತೀರಿಸಿದೆ ಎಂದು ನಾನು ಹೇಳಿದ್ದನ್ನು ನೀವೆಲ್ಲರೂ ಕೇಳಿದ್ದೀರಿ. ಚಿಕ್ಕಪ್ಪ ದೀರ್ಘವಾಗಿ ಉಸಿರು ಬಿಟ್ಟು ನಂತರ ಗಟ್ಟಿಯಾದ ಧ್ವನಿಯಲ್ಲಿ ಹೇಳಿದರು, ಅದೆಲ್ಲವೂ ಸುಳ್ಳು, ಸಂಪೂರ್ಣ ಸುಳ್ಳು. ನನ್ನ ಅಣ್ಣನ ಮೇಲೆ 1 ಪೈಸೆ ಸಾಲವೂ ಇರಲಿಲ್ಲ. ನಾನು ದುರಾಸೆಗೆ ಬಿದ್ದು ನನ್ನ ಅನಾಥ ಸೋದರಳಿಯ ಸೂರಜ್ನ ಸರ್ವಸ್ವವನ್ನೂ ಕಿತ್ತುಕೊಂಡಿದ್ದೆ. ಅವನನ್ನು ನೌಕರನನ್ನಾಗಿ ಮಾಡಿ ಅವಮಾನಿಸಿದೆ. ಇದು ನನ್ನ ಜೀವನದ ಅತಿದೊಡ್ಡ ಪಾಪ. ಜನರಲ್ಲಿ ಗುಸುಗುಸು ಶುರುವಾಯಿತು. ಜನರು ಅಚ್ಚರಿಯಿಂದ ಒಬ್ಬರನ್ನೊಬ್ಬರು ನೋಡತೊಡಗಿದರು. ಠಾಕೂರರ ಮುಖದಲ್ಲಿ ಒಂದು ವಕ್ರವಾದ ನಗು ಮೂಡಿತು. ಚಿಕ್ಕಪ್ಪ ನನ್ನತ್ತ ಬೆರಳು ಮಾಡಿ ತೋರಿಸಿದರು. ಈ ಸೂರಜ್ ಯಾರನ್ನು ನೀವೆಲ್ಲರೂ ನನ್ನ ಡ್ರೈವರ್ ಎಂದು ತಿಳಿದಿದ್ದೀರೋ, ಇವನು ವಾಸ್ತವದಲ್ಲಿ ನಗರದ ಅತಿದೊಡ್ಡ ವಕೀಲ ಅರ್ಜುನ್ ಸಿಂಗ್. ಇಂದು ನನ್ನ ಮಗ ಬದುಕಿ ಸುರಕ್ಷಿತವಾಗಿ ಇಲ್ಲಿ ನನ್ನ ಜೊತೆ ನಿಂತಿದ್ದಾನೆ ಎಂದರೆ ಅದು ಕೇವಲ ಸೂರಜ್ನಿಂದ ಮಾತ್ರ ಸಾಧ್ಯವಾಗಿದೆ. ಇವನು ನನ್ನ ಕೆಟ್ಟದ್ದನ್ನು ಬಯಸುವ ಬದಲು ನನ್ನ ಮಗನ ಪ್ರಾಣ ಉಳಿಸಿದ. ಅವರು ಮುಂದೆ ಹೇಳಿದರು, ನಾನು ಅವನ ಹಕ್ಕನ್ನು ಕಿತ್ತುಕೊಂಡಿದ್ದೆ ಎಂದು ಇಂದು ಎಲ್ಲರ ಮುಂದೆ ಒಪ್ಪಿಕೊಳ್ಳುತ್ತೇನೆ. ಆದರೆ ಈಗ ನಾನು ಅದನ್ನು ಅವನಿಗೆ ವಾಪಸ್ ನೀಡುತ್ತಿದ್ದೇನೆ. ಈ ಹವೇಲಿ, ಈ ಜಮೀನು ಇವೆಲ್ಲವೂ ಸೂರಜ್ನ ಆಸ್ತಿ. ನಾನು ಇಂದೇ ಇವೆಲ್ಲವನ್ನೂ ಅವನ ಹೆಸರಿಗೆ ಮಾಡುತ್ತಿದ್ದೇನೆ. ಚಿಕ್ಕಪ್ಪ ಆ ಕಾಗದ ಪತ್ರಗಳನ್ನು ನನ್ನತ್ತ ನೀಡಿದರು. ವಿಕ್ರಮ್ ಕೂಡ ಮುಂದೆ ಬಂದು ನನ್ನನ್ನು ಅಪ್ಪಿಕೊಂಡನು. ನನ್ನನ್ನು ಕ್ಷಮಿಸಿಬಿಡಿ ಸೂರಜ್ ಅಣ್ಣ, ನಾನು ತುಂಬಾ ನೀಚ ಮನುಷ್ಯ ಎಂದು ಹೇಳುತ್ತಾ ವಿಕ್ರಮ್ ಅಳತೊಡಗಿದನು. ನಾನು ನೆರೆದಿದ್ದ ಜನರತ್ತ ನೋಡಿದೆ. ಎಲ್ಲರ ಕಣ್ಣುಗಳಲ್ಲಿ ನನಗಾಗಿ ಈಗ ಒಂದು ಗೌರವದ ಭಾವವಿತ್ತು. ನಾನು ಆ ಕಾಗದಗಳನ್ನು ತೆಗೆದುಕೊಂಡು ಎಲ್ಲರ ಮುಂದೆ ಹರಿದು ಹಾಕಿದೆ. ಕಾಗದದ ಚೂರುಗಳು ಗಾಳಿಯಲ್ಲಿ ಹಾರಿಹೋದವು. ಎಲ್ಲರೂ ದಂಗಾಗಿ ಹೋದರು. ಚಿಕ್ಕಪ್ಪ ಆಶ್ಚರ್ಯದಿಂದ ನನ್ನ ಮುಖ ನೋಡತೊಡಗಿದರು. ಏನು ಮಾಡುತ್ತಿದ್ದೀಯ ಮಗನೇ ಎಂದು ಚಿಕ್ಕಪ್ಪ ಕಿರುಚಿದರು. ನಾನು ಅವರಿಗೆ ಹೇಳಿದೆ, ನಾನು ಎಂದಿಗೂ ಆ ಹವೇಲಿಯನ್ನು ವಾಪಸ್ ಪಡೆಯಲು ಬಯಸಿರಲಿಲ್ಲ. ನಾನು ನಿಮಗೆ ಹೇಳಿದ್ದೆ ಅಲ್ವಾ, ಈಗ ನನ್ನ ಬಳಿ ಎಲ್ಲವೂ ಇದೆ ಎಂದು. ನೀವು ನನ್ನ ಚಿಕ್ಕಪ್ಪ, ನನ್ನ ತಂದೆಯ ಸ್ಥಾನದಲ್ಲಿದ್ದೀರಿ. ಅನಾಥರನ್ನು ಎಂದಿಗೂ ದುರ್ಬಲರೆಂದು ಭಾವಿಸಬೇಡಿ ಎಂದು ನಾನು ಕೇವಲ ನಿಮಗೆ ತೋರಿಸಿಕೊಡಲು ಬಯಸಿದ್ದೆ. ಏಕೆಂದರೆ ಕೆಲವೊಮ್ಮೆ ದೇವರು ಒಬ್ಬ ಮನುಷ್ಯನನ್ನು ಎಷ್ಟು ಶಕ್ತಿಯುತನನ್ನಾಗಿ ಮಾಡುತ್ತಾನೆ ಎಂದರೆ, ನಿನ್ನೆವರೆಗೆ ನಿಮ್ಮ ಮುಂದೆ ನೌಕರನಾಗಿದ್ದವನು ಇಂದು ತನ್ನ ಹಕ್ಕಿಗಾಗಿ ಹೋರಾಡಿ ಉತ್ತುಂಗಕ್ಕೆ ತಲುಪಬಲ್ಲ. ನನ್ನ ಧ್ವನಿ ಅಲ್ಲಿ ಪ್ರತಿಧ್ವನಿಸುತ್ತಿತ್ತು. ಈ ಆಸ್ತಿಯನ್ನು ನೀವೇ ಇಟ್ಟುಕೊಳ್ಳಿ. ನನಗಾಗಿ ದೇವರು ಸೃಷ್ಟಿಸಿದ ದಾರಿ ಇದಕ್ಕಿಂತ ದೊಡ್ಡದಾಗಿದೆ. ನಿಮ್ಮನ್ನು ಬೀದಿಪಾಲು ಮಾಡುವುದು ನನ್ನ ಉದ್ದೇಶವಾಗಿರಲಿಲ್ಲ. ಬದಲಾಗಿ ನಿಮ್ಮ ಆತ್ಮಸಾಕ್ಷಿಯನ್ನು ಬಡಿದೆಬ್ಬಿಸುವುದಾಗಿತ್ತು. ಬಾಲ್ಯದಲ್ಲಿ ನನ್ನನ್ನು ಮಡಿಲಲ್ಲಿ ಎತ್ತಿಕೊಳ್ಳುತ್ತಿದ್ದ ನನ್ನ ಹಳೆಯ ಚಿಕ್ಕಪ್ಪ ಇಂದು ಮರಳಿ ಬಂದಿರುವುದು ನನಗೆ ಸಂತೋಷ ತಂದಿದೆ. ಹೀಗೆ ಹೇಳಿ ನಾನು ಓಡಿಹೋಗಿ ಅವರನ್ನು ಅಪ್ಪಿಕೊಂಡು ಮಗುವಿನಂತೆ ಅಳತೊಡಗಿದೆ. ನೀನು ತುಂಬಾ ದೊಡ್ಡವನು ಸೂರಜ್. ನೀನು ನನ್ನನ್ನು ಗೆಲ್ಲಿಸಿದೆ. ಚಿಕ್ಕಪ್ಪ ಕೂಡ ಅತ್ತರು. ನಾನು ಹೇಳಿದೆ,
ಮತ್ತೆ ಎಂದಿಗೂ ಯಾವುದೇ ಅನಾಥನನ್ನು ಈ ರೀತಿ ನೌಕರನನ್ನಾಗಿ ಮಾಡಲು ಮಜಬೂರು ಮಾಡಬೇಡಿ ಎಂಬುದು ನನ್ನ ಆಸೆ. ಏಕೆಂದರೆ ಅಸಲಿ ಶಕ್ತಿ ಅಹಂಕಾರದಲ್ಲಿಲ್ಲ, ಬದಲಾಗಿ ಮನುಷ್ಯನ ಒಳ್ಳೆಯ ಗುಣ ಮತ್ತು ಚಾರಿತ್ರ್ಯದಲ್ಲಿದೆ. ನಾನು ವಿಕ್ರಮ್ನ ಹೆಗಲ ಮೇಲೆ ತಟ್ಟಿದೆ ಮತ್ತು ನನ್ನ ಕಾರಿನತ್ತ ಹೆಜ್ಜೆ ಹಾಕಿದೆ. ಇಂದು ನಾನು ಡ್ರೈವಿಂಗ್ ಸೀಟಿನಲ್ಲಿಲ್ಲ, ಬದಲಾಗಿ ಹಿಂದಿನ ಸೀಟಿನಲ್ಲಿ ಕುಳಿತುಕೊಳ್ಳಲಿದ್ದೆ ಮತ್ತು ಡ್ರೈವಿಂಗ್ ಸೀಟಿನಲ್ಲಿ ನನ್ನ ಡ್ರೈವರ್ ಇದ್ದನು. ನಾನು ಹಿಂದೆ ತಿರುಗಿ ಹವೇಲಿಯನ್ನು ನೋಡಿದೆ. ಆ ಹವೇಲಿ ಈಗ ನನ್ನದಾಗಿರಲಿಲ್ಲ, ಆದರೆ ನಾನು ಅಲ್ಲಿನ ಪ್ರತಿಯೊಬ್ಬರ ಹೃದಯವನ್ನು ಗೆದ್ದಿದ್ದೆ ಮತ್ತು ಇದೇ ನನ್ನ ಅಸಲಿ ಗೆಲುವಾಗಿತ್ತು. ಗೆಳೆಯರೇ, ಒಂದು ವೇಳೆ ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಕಾಮೆಂಟ್ ಮಾಡಿ ಖಂಡಿತ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಿ, ಹೈಪ್ ನೀಡಿ ಮತ್ತು ಆದಷ್ಟು ಶೇರ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಒತ್ತಿ. ಇದರಿಂದ ಮುಂದಿನ ಅಪ್ಡೇಟ್ ನಿಮಗೆ ಮೊದಲು ಸಿಗುತ್ತದೆ. ಈ ಕಥೆಯು ಕೇವಲ ಶಿಕ್ಷಣ ಮತ್ತು ಮನೋರಂಜನೆಯ ಉದ್ದೇಶದಿಂದ ಮಾಡಲ್ಪಟ್ಟಿದೆ ಮತ್ತು ಇದು ಸಂಪೂರ್ಣವಾಗಿ ಕಾಲ್ಪನಿಕವಾಗಿದೆ. ಇದರಲ್ಲಿರುವ ಪಾತ್ರಗಳು, ಘಟನೆಗಳು ಮತ್ತು ಸ್ಥಳಗಳು ನೈಜ ಜೀವನಕ್ಕೆ ಯಾವುದೇ ಸಂಬಂಧವನ್ನು ಹೊಂದಿರುವುದಿಲ್ಲ. ಯಾವುದೇ ವ್ಯಕ್ತಿ, ಸಮಾಜ ಅಥವಾ ವರ್ಗದ ಭಾವನೆಗಳಿಗೆ ಧಕ್ಕೆ ತರುವುದು ಇದರ ಉದ್ದೇಶವಲ್ಲ. ಧನ್ಯವಾದಗಳು.